ಸುಮತಿಭಿರನುಮೇಜಂ ಶುಭ್ರಕಾಜಂ ಸಖಾಜಂ ಸುಖಮಜಮನಪಾಜಂ ಮುಕ್ತ್ಯುಪಾಜಂ ವಿಮಾಜಂ ನೃಹಜಮಹಮಮೇಜಂ ಧೇಜಮಂನಹಜಗೇಜಂ ಸದಜಮಸದಜೇಜಂ ಶ್ರೀಸಹಾಜಂ ಭಜೇಜಂ ಅಭ್ರಮಂ ಭಂಗರಹಿತಂ ಅಜಡಂ ವಿಮಲಂ ಸದಾ ಆನಂದತೀರ್ಥಮತುಲಂ ಭಜೆ ತಾಪತ್ರಯಾಪಹಂ ಭವತಿ ಯದನುಭಾವಾತ್ಯೇಡಮೂಕೋಪಿ ವಾಗ್ಮಿ ಜಡಮತಿರಪಿ ಜಂತುರ್ಜಾಯತೆ ಪ್ರಾಜ್ಞಮೌರಿಃ ಸಕಲವಚನಚೇತೋ ದೇವತಾ ಭಾರತೀ ಸಾ ಮಮ ವಚಸಿ ನಿಧತ್ತಾಂ ಸನ್ನಿಧಿಂ ಮಾನಸೇ ಚ ಮಿಥ್ಯಾ ಸಿದ್ಧಾಂತದುದ್ಧ್ವಾಂತ ವಿಧ್ವಂಸನ ವಿಚಕ್ಷಣಃ ಜಯತೀರ್ಥಾಖ್ಯತರಣಿರ್ಭಾಸತಾಂ ನೋ ಹೃದಂಬರೆ ಅರ್ಥಿಕಲ್ಪಿತಕಲ್ಪೋಯಂ ಪ್ರತ್ಯರ್ಥಿಗಜಕೇಸರಿ ವ್ಯಾಸತೀರ್ಥಗುರುರ್ಭೂಜಾದಸ್ಮದಿಷ್ಟಾರ್ಥಸಿದ್ಧಯೇ ಪೂಜ್ಯಾಯ ರಾಘವೇಂದ್ರಾಯ ಸತ್ಯಧರ್ಮರತಾಯ ಚ ಭಜತಾಂ ಕಲ್ಪವೃಕ್ಷಾಯ ನಮತಾಂ ಕಾಮಧೇನವೇ ತಪಸ್ವಾಧ್ಯಾಯ ಶುಶ್ರೂಷಾ ಕೃಷ್ಣಪೂಜಾರತಂ ಮುನಿಂ ವಿಶ್ವೇಶಮಿಷ್ಟದಂ ವಂದೇ ಪರಿಮ್ರಾಟ್ ಚಕ್ರವರ್ತಿನಂ ಶ್ರೀಗುರುಭ್ಯೋ ನಮಃ ಹರಿ ಓಂ. ಪವಿತ್ರವಾದ ಆರಾಧನಾ ಮಹೋತ್ಸವ, ಶ್ರೀ ಬ್ರಹ್ಮಣ್ಯತೀರ್ಥರ ಆರಾಧನಾ ಮಹೋತ್ಸವ. ಬ್ರಹ್ಮಣ್ಯತೀರ್ಥರ ಚಿಂತನೆ ನಡೆದರೆ ಅಲ್ಲಿ ಆರೋಗ್ಯ ಭಾಗ್ಯ ಅಂತ. ಅಲ್ಲಿ ಯಾವ ಭಾಗ್ಯ ಬೇಕೋ ಎಲ್ಲವೂ ಸಿಗತ್ತೆ. ಅಂಥ ಬ್ರಹ್ಮಣ್ಯತೀರ್ಥರ ಆರಾಧನಾ ಮಹೋತ್ಸವ ನಿಮಿತ್ತ ವ್ಯಾಸರಾಜ ವಿಶ್ವಭಕ್ತ ವೃಂದದಿಂದ ಆಯೋಜಿತವಾದ ಈ ಉಪನ್ಯಾಸದಲ್ಲಿ ಮುಖ್ಯವಾಗಿ ಬ್ರಹ್ಮಣ್ಯತೀರ್ಥರ ಸನ್ಯಾಸತ್ವ, ಹಾಗೆ ಬ್ರಹ್ಮಣ್ಯತೀರ್ಥರ ಅನುಗ್ರಹ ಯಾವ ರೀತಿ ವ್ಯಾಸರಾಜರ ಜನನಕ್ಕೆ ಬೇಕಾಯಿತು, ಈ ರೀತಿಯ ಅನೇಕ ವಿಷಯಗಳನ್ನು ನಾವು ತಿಳ್ಕೊಳ್ಳಿಕ್ಕಿದ್ದೀವಿ. ಮೊದಲನೇದಾಗಿ ಬ್ರಹ್ಮಣ್ಯತೀರ್ಥರ ಬಗ್ಗೆ ನಮಗೆ ಮುಖ್ಯವಾಗಿ ಎಲ್ಲಿ ಸಿಗೋದು ವಿಷಯ. ಸಾಮಾನ್ಯವಾಗಿ ಬ್ರಹ್ಮಣ್ಯತೀರ್ಥ ವಿಜಯ ಗ್ರಂಥವನ್ನು ನಾವು ನೋಡಬೇಕು. ಅಲ್ಲಿ ತಿಳಿಸಿದ್ದಾರೆ ಬ್ರಹ್ಮಣ್ಯತೀರ್ಥ ಅಂತ ಯಾಕೆ ಅವರಿಗೆ ಹೆಸರು, ಅವರು ಯಾವ ಭಗವಂತನ ಅನುಗ್ರಹದಿಂದ ಹುಟ್ಟಿದ್ದು, ಹೀಗೆ ವರ್ಣಿಸ್ತಾರೆ. ಅದರಲ್ಲಿ ಬ್ರಹ್ಮಣ್ಯತೀರ್ಥರು ಹುಟ್ಟಿದ್ದು ನರಸಿಂಹದೇವರ ಅನುಗ್ರಹದಿಂದ. ಆ ಬ್ರಾಹ್ಮಣನ ಹೆಸರನ್ನು ಹೇಳ್ತಾರೆ. ಅದೇ ಬ್ರಹ್ಮಣ್ಯತೀರ್ಥರ ಪೂರ್ವಾಶ್ರಮದ ತಂದೆಯ ಹೆಸರನ್ನು ಹೇಳ್ತಾರೆ. ರಾಮಾಚಾರ್ಯ ಅಂತ ಅವರ ಹೆಸರು. ಆ ರಾಮಾಚಾರ್ಯರಿಗೆ ಬ್ರಹ್ಮಣ್ಯತೀರ್ಥರು ತಾವು ಭಗವಂತನ ಅನುಗ್ರಹದಿಂದ ಹುಟ್ಟುತ್ತಾರೆ. ರಾಮಾಚಾರ್ಯರು ತಾವು ಅನೇಕ ವರ್ಷಗಳ ಕಾಲ ನರಸಿಂಹದೇವರ ಆರಾಧನೆಯನ್ನು ಮಾಡ್ತಾರೆ. ಆರಾಧನೆಯ ಫಲವಾಗಿ ಹುಟ್ಟುತ್ತಾರೆ. ಆ ಪುತ್ರ ತಾನು ನರಸಿಂಹದೇವರ ಪ್ರಸಾದದಿಂದ ಹುಟ್ಟಿದ್ರಿಂದಲೇ ಅವನಿಗೆ ನರಸಿಂಹ ಅಂತ ಹೆಸರನ್ನು ಇಡ್ತಾರೆ. ಹಾಗಾಗಿ ಬ್ರಹ್ಮಣ್ಯತೀರ್ಥರ ಪೂರ್ವಾಶ್ರಮದ ಹೆಸರು ಅದು ನರಸಿಂಹ ಅಂತ. ಕಾಲ ಕಾಲಕ್ಕೆ ಏನೇನು ಆಗಬೇಕೋ ಆ ರೀತಿ ಆ ಮಗುವಿಗೆ ಎಲ್ಲ ಸಂಸ್ಕಾರಗಳನ್ನು ತಂದೆ ಕೊಡ್ತಾರೆ. ಹೇಗಿತ್ತು ಆ ಮಗು ಅಂತ ಬ್ರಹ್ಮಣ್ಯತೀರ್ಥರ ಬಗ್ಗೆ ವರ್ಣಿಸ್ತಾರೆ. ಆ ಮಾತು ಬಹಳ ಚೆನ್ನಾಗಿದೆ. ವಿರಕ್ತೌ ಸನಕೋ ಬಾಲಃ ಪ್ರಜ್ಞಾಯಾಂ ಸ ಬೃಹಸ್ಪತಿ ಹರಿಭಕ್ತೌ ಶುಕಾಚಾರ್ಯ ಇತಿ ಮೇನೆ ಗುರುರ್ವಟುಂ ಅಂತ. ಆ ನರಸಿಂಹನಿಗೆ ಉಪದೇಶ ಸಿಕ್ತು. ಗುರುಗಳ ಬಳಿ ಪಾಠವನ್ನು ಕಲಿಸಿದ್ರು. ಪುರುಷೋತ್ತಮ ತೀರ್ಥರ ಬಳಿ ತಂದೆ ಕರ್ಕೊಂಡು ಹೋಗಿಬಿಟ್ರು. ಪುರುಷೋತ್ತಮ ತೀರ್ಥರು ಹೇಳಿಕೊಟ್ರು. ಆದರೆ ಗುರುಗಳಿಗೆ ಗೊತ್ತಾಯ್ತಂತೆ ಈ ಶಿಷ್ಯನಿಗೆ ಉಪದೇಶ ಮಾಡಿ ತುಂಬಿಸ್ಬೇಕಾಗಿದ್ದೇನಿಲ್ಲ ನನ್ನ ಕೈಲಿ, ಸ್ವತಃ ಇವರಿಗೆಲ್ಲ ಇದೆ, ತುಂಬಿಸೋಂಥ ಅಗತ್ಯ ನನಗಿಲ್ಲ ಅಂತ. ಆ ಶಿಷ್ಯನ ಯೋಗ್ಯತೆ ಗುರುಗಳಿಗೆ ಆ ಉಪದೇಶ ನೀಡಬೇಕಾದ್ರೇ ಅರ್ಥ ಆಗೋಗಿದೆ.
ಯಾಕೆಂದರೆ ಆಗಲೇ ವೈರಾಗ್ಯ ಬಂದ್ಬಿಟ್ಟಿತ್ತಂತೆ ಬ್ರಹ್ಮಣ್ಯ ತೀರ್ಥರಿಗೆ. ಹುಟ್ಟುತ್ತಾನೆ ಆ ಮಗುವಿನಲ್ಲಿ ಅಂಥ ಯೋಗ್ಯತೆ ಇತ್ತು. ಸನಕ, ಬ್ರಹ್ಮದೇವರ ಪುತ್ರರು, ಸನಕ, ಸನಂದನ, ಸನತ್ಕುಮಾರ, ಸನಾತನ, ಬ್ರಹ್ಮದೇವರ ಪುತ್ರರು ವೈರಾಗ್ಯ ಶಿಖಾಮಣಿಗಳು. ಅದರಲ್ಲಿ ಸನಕ ಏನಿದ್ದಾರೆ, ಆ ಸನಕನ ತರಹ ಬ್ರಹ್ಮಣ್ಯ ತೀರ್ಥರು ವೈರಾಗ್ಯಶಾಲಿಗಳು. ಅಷ್ಟು ವೈರಾಗ್ಯ. ಬುದ್ಧಿಶಕ್ತಿ ಹೇಗಿತ್ತು, ಬೃಹಸ್ಪತ್ಯಾಚಾರ್ಯರ ಬುದ್ಧಿಶಕ್ತಿ ಹೇಗೋ ಹಾಗೆ ಅಂತೆ ಬ್ರಹ್ಮಣ್ಯ ತೀರ್ಥರ ಬುದ್ಧಿಶಕ್ತಿ. ಇನ್ನು ದೇವರ ಮೇಲೆ ಭಕ್ತಿ, ಗುರುಗಳ ಮೇಲೆ ಭಕ್ತಿ ಹೇಗಿತ್ತು ಗೊತ್ತಾ? ಶುಕಾಚಾರ್ಯರಿಗೆ ದೇವರ ಮೇಲೆ ಯಾವ ರೀತಿ ಭಕ್ತಿನೋ ಹಾಗಿತ್ತಂತೆ ಬ್ರಹ್ಮಣ್ಯ ತೀರ್ಥರಿಗೆ. ಹೀಗೆ ಆ ನರಸಿಂಹಾಚಾರ್ಯರು ಅಂದರೆ ಬ್ರಹ್ಮಣ್ಯ ತೀರ್ಥರ ಪೂರಾಶ್ರಮದ ನಾಮ, ಅವರಿಗೆ ಇಂತಹ ಬುದ್ಧಿಶಕ್ತಿ, ವೈರಾಗ್ಯ, ಭಕ್ತಿ ಎಲ್ಲವೂ ಇತ್ತು. ಪುರುಷೋತ್ತಮ ತೀರ್ಥರಿಗೆ ಸ್ವಪ್ನ ಸೂಚನೆ ಸಿಕ್ಕೋ ರೀತಿಯಲ್ಲಿ, ಅಂದರೆ ಬ್ರಾಹ್ಮಣ ರೂಪದಲ್ಲಿ ಭಗವಂತ ಬರ್ತಾನೆ ಕನಸಿನಲ್ಲಿ ಬಂದು ಪುರುಷೋತ್ತಮ ತೀರ್ಥರಿಗೆ ಆಜ್ಞೆಯನ್ನು ಮಾಡ್ತಾನೆ ಭಗವಂತ. ಆಜ್ಞಾ ಪ್ರಕಾರವಾಗಿ ತಂದೆಯ ಅನುಮತಿಯನ್ನು ತೆಗೆದುಕೊಂಡು ಪುರುಷೋತ್ತಮ ತೀರ್ಥರು ಇವರಿಗೆ ಆಶ್ರಮ ಕೊಡ್ತಾರೆ. ಆಗ ಬ್ರಹ್ಮಣ್ಯ ತೀರ್ಥ ಅಂತ ಹೆಸರನ್ನು ಪಡಿತಾರೆ. ಈ ಹಿನ್ನೆಲೆಯನ್ನು ಯಾಕೆ ನಾವು ತಿಳ್ಕೊಳ್ಬೇಕು ಅಂತಂದರೆ, ಒಂದು ಬ್ರಹ್ಮಣ್ಯ ತೀರ್ಥರ ಚರಿತ್ರೆಯನ್ನು ಒಮ್ಮೆ ನೋಡಿದ ಹಾಗಾಗತ್ತೆ ನಿಜ. ಆದರೆ ಮುಂದೆ ಹೇಳುವಂಥ ವಿಷಯಕ್ಕೆ ತುಂಬ ಲಿಂಕ್ ಇದೆ. ಯಾವ ರೀತಿ ದೇವರ ಅನುಗ್ರಹಕ್ಕೆ ಪಾತ್ರರಾಗಿದ್ರು ಇವರು ಯಾವ ರೀತಿ ವ್ಯಾಸರಾಜರ ಪೂರಾಶ್ರಮದ ತಂದೆ ತಾಯಿಗಳಿಗೆ ಯಾವ ರೀತಿ ಅನುಗ್ರಹ ಮಾಡಿದರು ಅನ್ನೋ ವಿಷಯ ಗೊತ್ತಾಗೋದೇ ನಮಗೆ ಈ ಭಾಗವನ್ನೆಲ್ಲ ಗಮನಿಸಿದಾಗ ಚೆನ್ನಾಗಿ. ಆ ನಿಟ್ಟಿನಲ್ಲಿ ಈ ವಿಷಯ ಪ್ರಸ್ತಾಪ ಆಗಿದೆ. ಬ್ರಹ್ಮಣ್ಯ ತೀರ್ಥ ಅಂತ ಯಾಕೆ ಹೆಸರು ಇವರಿಗೆ? ಅದೊಂದು ಕ್ರಮ ಇದೆ. ಸನ್ಯಾಸಿಗಳಿಗೆ ಹೆಸರನ್ನು ಕೊಡಬೇಕಾದ್ರೆ ವಿಷ್ಣು ಸಹಸ್ರನಾಮ ಪಾರಾಯಣ ಮಾಡ್ತಾ ಇರ್ತಾರೆ. ಯಾವ ನಾಮ ಬರೆದು ನಿಂತ್ಕೊಳ್ಳುತ್ತೋ ಅದಕ್ಕೆ ಸಂಬಂಧಪಟ್ಟ ಹಾಗೆ ಒಂದು ಅದೇ ನಾಮವನ್ನು ಇಡ್ತಾರೆ. ಬ್ರಹ್ಮಣ್ಯೋ ಬ್ರಹ್ಮಕೃತ್ ಬ್ರಹ್ಮ. ನಮಗೆ ವಿಷ್ಣು ಸಹಸ್ರನಾಮದಲ್ಲಿ ಈ ಬ್ರಹ್ಮಣ್ಯ ಅನ್ನೋ ಪದ ಬರುತ್ತೆ. ಬ್ರಹ್ಮಣ್ಯ ಅನ್ನೋ ಪದಕ್ಕೆ ನಿಂತಿತ್ತಂತೆ ಇವರಿಗೆ ನಾಮವನ್ನು ಕೊಡಬೇಕಾದ್ರೆ. ಹಾಗಾಗಿ ಬ್ರಹ್ಮಣ್ಯ ತೀರ್ಥರು ಅಂತ ನಾಮಕರಣವನ್ನು ಮಾಡಿದರು. ವಸ್ತುತಃ ಬ್ರಹ್ಮಣ್ಯ ತೀರ್ಥ ಅನ್ನೋ ಹೆಸರು ಇವರಿಗೆ ಬಹಳ ಸಾರ್ಥಕ ಅಂತೆ. ಯಾಕೆಂದರೆ ಒಂದು ಮಾತು ಹೇಳ್ತಾರೆ, ಆಬಾಲ್ಯಾತ್ ಬ್ರಾಹ್ಮಣೌಘೇ ಸೌ ದಯಾಲುರಿತಿ ಮೌರಿನ ಬ್ರಹ್ಮಣ್ಯ ತೀರ್ಥ ನಾಮ್ನ ಹಿ ಸಮಾಖ್ಯಾತೋ ರವಿದ್ಯುತಿ. ಸೂರ್ಯಾಂಶ ಸಂಭೂತರು ಬ್ರಹ್ಮಣ್ಯ ತೀರ್ಥರು. ಅಂಥ ಸೂರ್ಯಾಂಶ ಸಂಭೂತರಾದ ಬ್ರಹ್ಮಣ್ಯ ತೀರ್ಥರಿಗೆ ಆ ಬ್ರಹ್ಮಣ್ಯ ತೀರ್ಥ ಅನ್ನೋ ಹೆಸರು ಬಹಳ ಚೆನ್ನಾಗೇ ಇದೆಯಂತೆ. ಯಾಕೆ? ಹೆಸರಿಗೆ ತಕ್ಕ ಹಾಗಿದೆ ಅವರ ವರ್ತನೆ. ಬ್ರಹ್ಮಣ್ಯ ಅಂದರೆ ಬ್ರಾಹ್ಮಣರ ಕಂಡ್ರೆ ತುಂಬ ಇಷ್ಟ ಅಂತೆ. ಅಂಥವ್ರನ್ನ ಬ್ರಹ್ಮಣ್ಯ ಅಂತ ಕರೀತಾರೆ. ಒಳ್ಳೇದು ಮಾಡ್ತಾರಂತೆ ಬ್ರಾಹ್ಮಣರಿಗೆ. ಭಗವಂತ ಗೋಬ್ರಾಹ್ಮಣ ಹಿತಾಯಚ ಅಂತ ಹಸುಗಳಿಗೆ ಬ್ರಾಹ್ಮಣರಿಗೆ ಹಿತವನ್ನು ಮಾಡೋನು ಆ ಭಗವಂತ. ಆ ತರಹ ಇವರು ತಮ್ಮ ಬಾಲ್ಯ ಕಾಲದಿಂದಲೂ ಕೂಡ ಬ್ರಾಹ್ಮಣರ ಮೇಲೆ ಅತಿಯಾದ ಕಾರುಣ್ಯವನ್ನು ಇಡ್ತಾ ಇದ್ದರು. ಹಾಗಾಗಿ ಇವರಿಗೆ ಬ್ರಹ್ಮಣ್ಯ ತೀರ್ಥ ಅಂತ ನಾಮಕರಣವನ್ನು ಮಾಡಿದ್ದು ಬಹಳ ಸಾರ್ಥಕ ಆಗಿದೆ. ಆಮೇಲೆ ಗುರುಗಳ ಮುಖಾಂತರ ಅವರಿಗೆ ಆದ ಅನುಗ್ರಹ ಅದನ್ನೆಲ್ಲ ವರ್ಣಿಸ್ತಾ ಹೋಗ್ತಾರೆ. ಅದರಲ್ಲಿ ನಾವು ಗಮನಿಸಬೇಕಾಗಿದೆ ಏನಂದರೆ, ವ್ಯಾಸರಾಜರ ಬಗ್ಗೆ ಹೇಳಬೇಕಾದ್ರೆ ಕೃಷ್ಣದೇವರಾಯನಾಗಲಿ ಮತ್ತೊಬ್ಬರಾಗಲಿ ತಾವು ಏನು ವ್ಯಾಸರಾಜರ ದಿವ್ಯ ಚರಿತ್ರೆಯನ್ನು ಸಂಗ್ರಹ ಮಾಡ್ತಾರೆ, ಶಾಸನಗಳಲ್ಲೇನು ವಾಕ್ಯಗಳನ್ನು ನೋಡ್ತೀವಿ, ಅಲ್ಲಲ್ಲಿ ಕಲ್ಲುಗಳ ಮೇಲೆ ವ್ಯಾಸರಾಜರ ಕುರಿತಾಗಿ ಶ್ಲೋಕಗಳನ್ನು ಸ್ತೋತ್ರವನ್ನು ಏನು ರಚನೆ ಮಾಡಿ ಹಾಕಿಸಿದ್ದಾರೆ ರಾಜರುಗಳೆಲ್ಲ, ಅಲ್ಲೆಲ್ಲ ಈ ಮಾತು ಬರ್ತಾ ಇರುತ್ತೆ. ಅದು ಬಹಳ ರೋಚಕವಾದ ಮಾತು. ಏನು? ಶ್ರೀಮದ್ವೈಷ್ಣವ ಸಿದ್ಧಾಂತ ಸ್ಥಾಪಕಾಯ ಮಹಾತ್ಮನೆ ವ್ಯಾಖ್ಯಾತಾಖಿಲ ಸತ್ಶಾಸ್ತ್ರಾಯ ಜ್ಞಾನ ವೈರಾಗ್ಯಶಾಲಿನೆ ಪರಿವ್ರಾಜಕವರ್ಯಾಯ ಶಾಂತಿ ದಾಂತಿಯುತಾಯ ವೈ. ವ್ಯಾಸರಾಜರ ಬಗ್ಗೆ ಕೊಂಡಾಡ್ತಾ ಬಂದರು. ವ್ಯಾಸರಾಜರು ಹೀಗೆ ಶ್ರೀ ವೈಷ್ಣವ ಸಿದ್ಧಾಂತ ಪ್ರತಿಷ್ಠಾಪನಾಚಾರ್ಯ. ಯಾರು? ವ್ಯಾಸರಾಜರು. ಜ್ಞಾನ ವೈರಾಗ್ಯಶಾಲಿಗಳು, ಪರಿವ್ರಾಜಕರಲ್ಲಿ ಸನ್ಯಾಸಿಗಳಲ್ಲಿ ಅತ್ಯಂತ ಶ್ರೇಷ್ಠರು. ಶಾಂತಿ ದಾಂತಿ ಯುತಾಯ ವೈ. ಅವರಲ್ಲಿದ್ದ ಇಂದ್ರಿಯ ನಿಗ್ರಹ, ಅವರಿಗಿದ್ದ ಭಕ್ತಿ,
ಅದು ಅವರಿಗವರೇ ಸಾಟಿ ಅಷ್ಟು. ಇಂಥ ವ್ಯಾಸರಾಜರ ಪರಿಚಯ ಮಾಡ್ತಾ, ಯಾರು ವ್ಯಾಸರಾಜರ ಗುರುಗಳು? ಶ್ರೀಪಾದರಾಜರು ಅಂತ ಹೆಸರನ್ನ ಅಲ್ಲಿ ಉಲ್ಲೇಖ ಮಾಡಲಿಲ್ಲ. ಶಾಸನಗಳಲ್ಲಿ ಗಮನಿಸ್ಬೋದು, ಅದು ಮಾಡಲಿಲ್ಲ ಅಂತ ಅದ್ರ ಬಗ್ಗೆ ಇದನ್ನು ಹೇಳ್ತಾ ಇಲ್ಲ. ಮಾಡಲಿಲ್ಲ ಆದ್ದರಿಂದ ಅವ್ರನ್ನ ಕೆಳಗೆ ಇವ್ರ ಮೇಲೆ ಹಾಗೆಲ್ಲ ಅಲ್ಲ. ಆದರೆ ಬ್ರಹ್ಮಣ್ಯ ತೀರ್ಥರ ಅನುಗ್ರಹದಿಂದ ಹುಟ್ಟಿದ್ದಲ್ಲ ವ್ಯಾಸರಾಜರು. ವ್ಯಾಸರಾಜರು ಸಿಕ್ಕಿದ್ದೇ ಬ್ರಹ್ಮಣ್ಯ ತೀರ್ಥರ ಅನುಗ್ರಹದಿಂದ ಜಗತ್ತಿಗೆ. ಅದನ್ನು ಸೂಚನೆ ಮಾಡಲಿಕ್ಕೆ ಬ್ರಹ್ಮಣ್ಯ ತೀರ್ಥರ ಹೆಸರನ್ನು ಇಲ್ಲಿ ಉಲ್ಲೇಖ ಮಾಡ್ತಾ ಇದ್ದಾರೆ. ವಸ್ತುತಃ ಶ್ರೀಪಾದರಾಜರ ಬಳಿ ಬ್ರಹ್ಮಣ್ಯ ತೀರ್ಥರು ಕಳಿಸ್ತಾರೆ ಓದಲಿಕ್ಕೆ ಅಂತ. ಶ್ರೀಪಾದರಾಜರ ಬಳಿ ಅನೇಕ ವರ್ಷಗಳ ಕಾಲ ವ್ಯಾಸರಾಜರು ಅಧ್ಯಯನ ಮಾಡ್ತಾರೆ. ಶ್ರೀಪಾದರಾಜರು ದೊಡ್ಡ ಮಹಾನುಭಾವರು. ಅವರ ಬಳಿ ವ್ಯಾಸರಾಜರಿಗೆ ಪೂರ್ಣ ವಿದ್ಯಾ ಪ್ರಾಪ್ತಿ ಆಗುತ್ತೆ, ನಿಜ. ಆದರೆ ವ್ಯಾಸರಾಜರ ಜನ್ಮ, ಅಂದರೆ ವ್ಯಾಸರಾಜರು ಭೂಲೋಕಕ್ಕೆ ಅವತರಿಸಿದ್ದು ಅಂತೇನಿದೆಯಲ್ಲ, ಅವರು ಹುಟ್ಟಿದ್ದು ಅದು ಬ್ರಹ್ಮಣ್ಯ ತೀರ್ಥನ ಅನುಗ್ರಹದಿಂದ ಮಾತ್ರ. ಹಾಗಾಗಿ ಎಲ್ಲರೂ ಹೇಳ್ತಾರೆ, ಸಂತಾನ ಆಗಬೇಕು ಅಂತಾದರೆ ಸತ್ಸಂತಾನ ಬ್ರಹ್ಮಣ್ಯ ತೀರ್ಥರ ಸೇವೆ ಮಾಡಿ ಅಂತ ಹೇಳ್ತಾರೆ. ಬ್ರಹ್ಮಣ್ಯ ತೀರ್ಥರ ಸೇವೆಯಿಂದ ವ್ಯಾಸರಾಜರಂಥ ಮಹಾನುಭಾವರು ಹುಟ್ಟುತ್ತಾರೆ ಅಂದರೆ ಎಷ್ಟು ಶಕ್ತಿ ಬ್ರಹ್ಮಣ್ಯ ತೀರ್ಥರಿಗಿರಬೇಕು. ಅಂಥ ಬ್ರಹ್ಮಣ್ಯ ತೀರ್ಥರನ್ನು ಪ್ರತಿಯೊಬ್ಬ ರಾಜ ತಾನು ಶಾಸನವನ್ನು ವ್ಯಾಸರಾಜರ ಬಗ್ಗೆ ಬರೆಸ್ತಾ, ಬ್ರಹ್ಮಣ್ಯ ತೀರ್ಥ ಶಿಷ್ಯಾಯ ವ್ಯಾಸರಾಜಾಯ ಧೀಮತೆ ಅಂತ ಅವರ ಪರಿಚಯ ಮಾಡಿಕೊಡೋದೇ ಹಾಗೆ, ಬ್ರಹ್ಮಣ್ಯ ತೀರ್ಥರ ಶಿಷ್ಯರಾದ ವ್ಯಾಸರಾಜರು ಅಂತ. ಅದು ನಿಜವೂ ಕೂಡ ಹೌದು. ವ್ಯಾಸರಾಜರಂಥ ಮಹಾನುಭಾವರು ಸಮಾಜಕ್ಕೆ ಸಿಗ್ತಾ ಇದ್ದಾರೆ ಅಂದರೆ ಅದಕ್ಕೆ ಮೂಲ ಅನುಗ್ರಹವನ್ನು ಮಾಡಿದವರು ಇದೇ ಬ್ರಹ್ಮಣ್ಯ ತೀರ್ಥರು. ಅಂಥ ಬ್ರಹ್ಮಣ್ಯ ತೀರ್ಥರ ಆರಾಧನಾ ಮಹೋತ್ಸವದಲ್ಲಿ ನಾವೆಲ್ಲ ಇದ್ದೀವಿ. ಇಷ್ಟನ್ನು ಮನಸ್ಸಲ್ಲಿ ಇಟ್ಟುಕೊಂಡು ನಾವು ಬ್ರಹ್ಮಣ್ಯ ತೀರ್ಥರ ಅನುಗ್ರಹ ವ್ಯಾಸರಾಜರ ಮೇಲೆ ಹೇಗಾಯಿತು ಅನ್ನೋದನ್ನು ಗಮನಿಸಬೇಕು. ಬಹಳ ಸೊಗಸಾಗಿ ಆ ವಿಷಯಗಳಿದೆ, ತುಂಬ ಚೆನ್ನಾಗಿದೆ. ಆ ಬ್ರಹ್ಮಣ್ಯ ತೀರ್ಥರು ಹೇಗಿದ್ದರು, ಅವರ ಶಿಷ್ಯ ಸಂಪತ್ತು ಹೇಗಿತ್ತು, ಯಾವ ರೀತಿ ಅವರನ್ನು ವ್ಯಾಸರಾಜರ ಪೂರ್ವಾಶ್ರಮದ ತಂದೆ ತಾಯಿಗಳು ನಂಬಿದರು, ಯಾವ ರೀತಿ ಅನುಗ್ರಹ ಆಯಿತು, ಈ ಎಲ್ಲ ವಿಷಯಗಳನ್ನು ಒಂದೊಂದೇ ಗಮನಿಸ್ತಾ ಹೋಗೋಣ. ಇದು ವೇದವ್ಯಾಸರ ಘಟನೆ. ಪರಮಾತ್ಮನಿಗೆ ಬ್ರಹ್ಮಣ್ಯ ತೀರ್ಥರನ್ನು ಕಂಡು ತುಂಬ ಇಷ್ಟ, ಒಪ್ಪಲೇಬೇಕು ಈ ಮಾತನ್ನು. ಯಾಕೆಂದರೆ ಸನ್ಯಾಸ ದೀಕ್ಷೆ ಕೊಡಿ ಅಂತ ದೇವರೇ ಸೂಚನೆ ಕೊಟ್ಟ, ಪುರುಷೋತ್ತಮ ತೀರ್ಥರ ಸ್ವಪ್ನದಲ್ಲಿ ಬಂದು. ಅದಕ್ಕೋಸ್ಕರನೇ ಬ್ರಹ್ಮಣ್ಯ ತೀರ್ಥರಿಗೆ ಅಂದರೆ ನರಸಿಂಹಾಚಾರ್ಯರಿಗೆ ಅವರು ಸನ್ಯಾಸ ದೀಕ್ಷೆಯನ್ನು ಕೊಟ್ಟು ಬ್ರಹ್ಮಣ್ಯ ತೀರ್ಥ ಅಂತ ನಾಮಕರಣ ಮಾಡಿದರು. ಅಂದರೆ ದೇವರ ವ್ಯಾಪಾರನೇ ನೇರವಾಗಿ ಬ್ರಹ್ಮಣ್ಯ ತೀರ್ಥರ ಬಗ್ಗೆ ನಾವು ಕೇಳ್ತೀವಿ. ದೇವರು ಸೂಚನೆ ಕೊಟ್ಟ ಗುರುಗಳಿಗೆ ಅದಕ್ಕೆ ತಕ್ಕ ದೀಕ್ಷೆಯನ್ನು ಕೊಟ್ಟರು. ಇಲ್ಲೂ ಸುಮ್ಮನೆ ಅಲ್ಲ, ವ್ಯಾಸರಾಜರ ಪೂರಾಶ್ರಮದ ತಂದೆ ತಾಯಿ ಅಂದರೆ ಬಲ್ಲಹಣ ಸುಮತಿ ಮತ್ತು ಲಕ್ಷ್ಮೀದೇವಿ, ವ್ಯಾಸರಾಜರ ಅಂದರೆ ಯತಿರಾಜ ಅಂತ ನಾವು ನೆನಪಿಟ್ಕೊಳ್ಳೋಣ. ಯತಿರಾಜರ ತಂದೆ ತಾಯಿ ಹೆಸರೇನು? ಬಲ್ಲಹಣ ಸುಮತಿ ಮತ್ತು ಲಕ್ಷ್ಮೀದೇವಿ ಅಂತ. ನಮಗೆ ಪ್ರಸಿದ್ಧವಾದ ಒಂದು ಘಟನೆ ಇದೆ, ನಿಜ. ಏನು? ಅವರು ಗಂಗಾ ತೀರಕ್ಕೆ ಹೋಗಬೇಕು, ಗಂಗಾ ಸ್ನಾನ ಮಾಡಬೇಕು ಅಂತ ದಂಪತಿಗಳಿಬ್ಬರು ಹೋಗ್ತಾ ಇರ್ತಾರೆ. ಆದರೆ ದಾರಿಯಲ್ಲಿ ಪಾದಯಾತ್ರೆ ಮಾಡ್ತಾ ಮಾಡ್ತಾ ಹೆಂಡತಿ ಗಂಡನನ್ನು ಕಳ್ಕೊಳ್ತಾಳೆ. ಕಳ್ಕೊಂಡು ಅಲ್ಲಿ ಮೂರ್ಛೆಯನ್ನು ತಪ್ಪಿರ್ತಾರೆ ಗಂಡ. ವಸ್ತುತಃ ಅವರು ಹೊಗೆ ಬಿಟ್ಟಿರ್ತಾರೆ ಅಂತ ವರ್ಣಿಸ್ತಾರೆ. ಹಾಗೂ ಇದೇ ಒಂದು ಕಡೆ. ಆಮೇಲೆ ಹತ್ತಿರದಲ್ಲಿ ಬ್ರಹ್ಮಣ್ಯ ತೀರ್ಥರು ಬಂದಿದ್ದಾರೆ, ಅವರ ಹತ್ರ ಹೋಗಿ ಅಂತ ಅವಳಿಗೆ ಬಂದ ಸೂಚನೆಯಂತೆ ಸೀದಾ ಓಡಿ ಹೋಗ್ತಾಳೆ. ಹೋಗಿ ಬ್ರಹ್ಮಣ್ಯ ತೀರ್ಥರ ಬಳಿ ನಮಸ್ಕಾರ ಮಾಡಿದ ಕೂಡಲೇ ಅವ್ರನ್ನ ಮಾತು ಹೇಳ್ತಾರೆ, ದೀರ್ಘ ಸುಮಂಗಲೀ ಭವ ಅಂತ ಹೇಳ್ತಾರೆ. ಇದು ಹೇಳಿದ ಕೂಡಲೇ ಅವಳಿಗೆ ಆಶ್ಚರ್ಯ ಆಗತ್ತೆ. ಹೇಗೆ ಸಾಧ್ಯ? ಈಗ ತಾನೇ ನನ್ನ ಪತಿಯಲ್ಲಿ ಮಲಗಿದ್ದಾನೆ, ಹೇಗೆ ಸಾಧ್ಯ ಈ ಮಾತು ಇವರಿನ ಬಾಯಿಂದ ಬಂದಿದೆ? ಸುಪುತ್ರವತಿ ಭವ ಆಯಿತು. ಮೊದಲು ದೀರ್ಘ ಸೌಮಂಗಲ್ಯ ಇರಲಿ, ಆಮೇಲೆ ಸುಪುತ್ರವತಿ ಭವ, ಹೀಗೆ ಆಶೀರ್ವಾದವನ್ನು ಮಾಡ್ತಾರೆ. ಇಷ್ಟು ಮಾಡಿದ ಕೂಡಲೇ ಆಶ್ಚರ್ಯ, ಹೇಗೆ ಇದು ಅಂತ. ಇಲ್ಲ, ಇದು ಸಾಧ್ಯವೇ ಇಲ್ಲ, ಯಾಕೆ ಸ್ವಾಮಿ ಹೀಗೆ ಆಗ್ಬಿಟ್ಟಿದೆ ಅಂತ ನಿವೇದನೆ ಮಾಡ್ಕೊಳ್ತಾರೆ. ಮಾಡಿಕೊಂಡಾಗ ಅಂತಾರೆ ಬ್ರಹ್ಮಣ್ಯ ತೀರ್ಥರು, ಯೋಚಿಸಬೇಡಿ ಅಂಥೇಳಿ ತಾವು ನೀರನ್ನು ಅಭಿಮಂತ್ರಣ ಮಾಡಿ ಆಕೆ ಕೊಡ್ತಾರೆ. ಹೋಗಿ ಪ್ರೋಕ್ಷಣೆ ಮಾಡು ಅಂತ. ಹೋಗಿ ಆ ಕಡೆ ಹಾಕ್ತಾಳಂತ. ಆಕೆ ಹಾಕಿದ ಕೂಡಲೇ ನಿದ್ರೆ ಮಾಡಿದವ್ರು ಹೇಳ್ತಾರಲ್ಲ ಹಾಗೆ ಎದ್ದರಂತವ್ರು ಗಂಡ. ಎಂಥ ಆಶ್ಚರ್ಯ! ಬ್ರಹ್ಮಣ್ಯ ತೀರ್ಥರಿಗೆ ಎಂಥ ಶಕ್ತಿ ಅಂದರೆ ಹೋದ ಪ್ರಾಣನ ತಂದು ಅಲ್ಲಿ ಕೂಡಿಸಿ ಎಬ್ಸೋಂಥ ಶಕ್ತಿ ಇದೆ ಅವ್ರಿಗೆ.
ಕೆಲವರು ಹೇಳ್ತಾರೆ ಮೂರ್ಛೆ ತಪ್ಪಿದ್ರಷ್ಟೇ, ಅವರಿಗೆ ಪ್ರಾಣ ಇನ್ನೇನು ಹೋಗಬೇಕಾಗಿತ್ತು ಅಷ್ಟರಲ್ಲಿ ಕಾಪಾಡಿದ್ರು ಅಂತ. ಅದಿರಲಿ, ಅದೇನೇ ಒಂದು ಆ ಘಟನೆಯ ವಿವರಣೆ ಇರಲಿ, ಅಂತೂ ಮೃತರಾದವರನ್ನು ಕೂಡ ಬದುಕಿಸುವಂಥ ಶಕ್ತಿ ಬ್ರಹ್ಮಣ್ಯ ತೀರ್ಥರಿಗೆ ಇದೆ. ಹಾಗೆ ಹೊಸದಾಗಿ ಸಂತಾನ ಕೊಡೋ ಶಕ್ತಿನೂ ಇದೆ. ಹೊಸದಾಗಿ ಸಂತಾನ ಕೊಡ್ತಾರೆ, ಇನ್ನೇನು ಸಾಯೋ ಪರಿಸ್ಥಿತಿಯಲ್ಲಿದ್ದರೆ ಬದುಕಿಸಲಿಕ್ಕೂ ಅವ್ರಿಗೆ ಗೊತ್ತಿದೆ. ಇಷ್ಟು ಬ್ರಹ್ಮಣ್ಯ ತೀರ್ಥರ ಶಕ್ತಿ. ಆಮೇಲೆ ಆ ದಂಪತಿಗಳಿಗೆ ಮಕ್ಕಳಾಗಲಿ ಅಂತ ಅನುಗ್ರಹವನ್ನು ಮಾಡ್ತಾರೆ. ಯಾಕೆ ವೃದ್ಧರಾಗ್ಬಿಟ್ಟಿರ್ತಾರೆ, ವಯಸ್ಸಾಗಿರುತ್ತೆ ಅವ್ರಿಗೆ. ಆ ವಯಸ್ಸಾದ ದಂಪತಿಗಳಿಗೆ ನಂತರ ಬ್ರಹ್ಮಣ್ಯ ತೀರ್ಥರು ಅನುಗ್ರಹವನ್ನು ಮಾಡಿ, ನೀವು ನನಗೆ ನಿಮ್ಮಲ್ಲಿ ಹುಟ್ಟುವಂಥ ಮಕ್ಕಳಲ್ಲಿ ನನಗೆ ಮೊದಲನೇ ಅವ್ರನ್ನ ಕೊಡಬೇಕು ಅಂತ ಒಂದು ಮಾತನ್ನು ಹೇಳ್ತಾರೆ. ಆ ಮಾತು ಹೀಗಿದೆ: ಸುದೀರ್ಘ ಮಂಗಲೇ ಭೂಯಾಯಿತಿ ಸಾ ವಿಸ್ಮಿತಾ ತತಃ ಪತಿಂ ಮೃತ್ಯುಂ ಶ್ರಾವಯಂತಿ ಜಗದೇ ಮುನಿನಾ ಪುನಃ ಮಾ ಭೈಷಿ ಸಾಧ್ವಿಭದ್ರಂತೆ ಜೀವತ್ಯಬ್ದಶತಂ ಪತಿ. ನಿನಗೆ ಸುಖ ಆಗಲಿ, 100 ವರ್ಷ ನಿನ್ನ ಗಂಡ ಬದುಕ್ತಾನೆ. ದ್ವೌ ಪುತ್ರವು, ಇಬ್ಬರು ಮಕ್ಕಳನ್ನು ನೀನು ಪಡಿತಿ, ಅದರಲ್ಲಿ ಮೊದಲನೇವನನ್ನು ಭೂ ಸ್ಪರ್ಶ ಇಲ್ಲದೆ ನನಗೆ ಕೊಡಬೇಕು ಅಂತ ಮಾತನ್ನು ತಗೊಳ್ತಾರೆ. ಆ ಪ್ರಕಾರವಾಗಿ ನೀರನ್ನು ಕೊಡ್ತಾರೆ, ನಂತರ ಬದುಕ್ತಾರೆ. ಹೀಗೆ ಗರ್ಭ ಧಾರಣೆಯನ್ನು ಮಾಡ್ತಾಳೆ. ಆಮೇಲೆ ಪ್ರಸೂತಿ ಸಮಯ ಬಂದಾಗ, ಹಡಿಯುವಂಥ ಸಮಯ ಬಂದಾಗ ಒಂದು ಬಂಗಾರದ ಪಾತ್ರೆಯನ್ನು ಕಳಿಸ್ತಾರೆ ಆ ಮಗುವನ್ನು ಕರ್ಕೊಂಬರ್ಲಿಕ್ಕೆ. ಆಮೇಲೆ ತಾವೇ ಕೈಯಾರೆ ಆ ಮಗುವನ್ನು ಸ್ನಾನ ಮಾಡಿಸ್ತಾರೆ ಕಣ್ವ ನದಿ ನೀರಿನಿಂದ. ಅದನ್ನು ಶ್ವೇತಶಿಲಾಹರದ ಅಂತ, ಅಂದರೆ ಬಿಳಿ ಕಲ್ಲು ಮಡು ಅಂತ ಕರೀತಾರೆ. ನಮಗದು ಈಗಲೂ ಪ್ರಸಿದ್ಧನೇ, ಕಾಣ್ಬೋದು ನಾವು. ಅಂಥ ಶ್ವೇತಶಿಲಾಹರದ ಅಂತ ಪ್ರಸಿದ್ಧ. ಅಲ್ಲಿ ಮಗುವಾಗಿದ್ದ ಆ ಯತಿರಾಜನನ್ನು ತೊಳಿತಾರೆ, ಮೈ ಸ್ವಚ್ಛ ಮಾಡ್ತಾರೆ. ಸ್ವತಃ ತಾಯಿ ಮಾಡಬೇಕಾದ ಕೆಲಸವನ್ನು ಗುರುಗಳು ಮಾಡ್ತಾರೆ ಬ್ರಹ್ಮಣ್ಯ ತೀರ್ಥರು. ಹೀಗೆ ಬ್ರಹ್ಮಣ್ಯ ತೀರ್ಥರು ತಾವು ಹುಟ್ಟಿದ ಆ ಯತಿರಾಜನನ್ನು ಪೋಷಣೆ ಮಾಡಿ, ಪುರುಷೋತ್ತಮ ಗುಹೆ ಹತ್ರ ಇರ್ತಾರೆ ಬ್ರಹ್ಮಣ್ಯ ತೀರ್ಥರು. ಒಂದು ಮಾವಿನ ಮರ, ಅದಕ್ಕೆ ಒಂದು ತೊಟ್ಟಿಲು ಕಟ್ಟಿ ಅಲ್ಲಿ ಹಾಕಿ ಮಗುವನ್ನು ಪೋಷಣೆ ಮಾಡ್ತಾ ಇರ್ತಾರಂತೆ ತೂಗ್ತಾ. ಈ ಥರ ಬ್ರಹ್ಮಣ್ಯ ತೀರ್ಥರು ತಾವು ಯತಿರಾಜರನ್ನು, ಅಂದರೆ ವ್ಯಾಸರಾಜರನ್ನು ಪೋಷಣೆ ಮಾಡಿದ್ದಾರೆ. ಇಷ್ಟಾದ ಮೇಲೆ ಬ್ರಹ್ಮಣ್ಯ ತೀರ್ಥ ಶಿಷ್ಯಾಯ ಅಂತ ಹೇಳ್ತಾ ಇದ್ರೆ ಹೇಗೆ? ಇಷ್ಟು ಪ್ರೀತಿಯನ್ನು ತೋರಿಸಿದ್ದಾರೆ ಅಂತ ಇದೊಂದು ಘಟನೆ. ಆದರೆ ಸೋಮನಾಥ ಕವಿಯ ವ್ಯಾಸಯೋಗಿ ಚರಿತ್ರೆಯಲ್ಲಿ ವಿಭಿನ್ನವಾದ ವರ್ಣನೆ ಇದೆ. ಅವರ ಅನುಗ್ರಹ ಇಷ್ಟಕ್ಕೆ ನಿಲ್ಲಲ್ಲ, ತುಂಬ ಚೆನ್ನಾಗಿ ಇದೆ. ವಸ್ತುತಃ ಈ ಗಂಗಾ ಯಾತ್ರೆಗೆ ದಂಪತಿಗಳು ಹೋಗೋದು, ಅಲ್ಲಿ ಮಧ್ಯದಲ್ಲಿ ಗಂಡನ ಮರಣ, ಇದು ಯಾವುದೂ ಇಲ್ಲ ವಸ್ತುತಃ. ಅಲ್ಲಿ ಏನಾಗಿದೆ ಅಂದರೆ, ಬಲ್ಲಣ ಸುಮತಿ ಮತ್ತು ಲಕ್ಷ್ಮೀದೇವಿಗೆ ಅನೇಕ ವರ್ಷಗಳಿಂದ ತಮಗೆ ಸಂತಾನ ಆಗಿರಲ್ಲ. ಎಲ್ಲ ಕಡೆ ಪ್ರಯತ್ನ ಪಡ್ತಾರೆ, ಎಲ್ಲಿ ಹೋದರೂ ಅವ್ರಿಗೆ ವಿಶ್ವಾಸ ಹೋಗೋದಾಗತ್ತೆ ಹೊರತು ನಂಬಿಕೆನೇ ಬರಲ್ಲ, ಹಾಗಾಗ್ಬಿಡುತ್ತೆ. ಆದರೆ ಅದೇನೋ ಒಂದು ದಿವಸ ದಿಢೀರಂತ ಬೆಳಗಿನ ಜಾವದಲ್ಲಿ ವೇದವ್ಯಾಸರು ಕನಸಿನಲ್ಲಿ ಬರ್ತಾರೆ. ಯಾರಿಗೆ? ಲಕ್ಷ್ಮೀದೇವಿಯ ಕನಸಿನಲ್ಲಿ. ಅಂದರೆ ಯತಿರಾಜರ, ಅಂದರೆ ವ್ಯಾಸರಾಜರ ತಾಯಿ, ಪೂರಾಶ್ರಮದ ತಾಯಿ, ಅವ್ರ ಕನಸಲ್ಲಿ ಬರ್ತಾರೆ ಬೆಳಗಿನ ಜಾವದಲ್ಲಿ. ಬಂದು ಕಾಂಚನ ಅದೃಷ್ಟಪೂರ್ವಾಂ ಕಾಂಚನ ಪಾತ್ರಿಕಾಂ, ಅವ್ರು ಹೇಳ್ತಾರೆ ಗಂಡನ ಬಳಿ, ಹೆಂಡತಿ, ರೀ ನನ್ನ ಸ್ವಪ್ನದಲ್ಲಿ ವೇದವ್ಯಾಸರು ಬಂದಿದ್ರು, ಬಂದು ನನಗೆ ಬಂಗಾರದ ಪಾತ್ರೆ ಕೈಯಲ್ಲಿಟ್ಟರು, ಇಟ್ಟ ಮೇಲೆ ಒಂದು ಮಾತನ್ನು ಹೇಳಿದ್ರು ಅವರು ವೇದವ್ಯಾಸರು. ಏನಂದರೆ, ಬಹಳ ಮಹಾನುಭಾವಶಾಲಿಗಳು, ಅಗಣ್ಯ ಅನುಭಾವ. ಅದು ಹೀಗೆ ಅಂತ ತೀರ್ಮಾನ ಮಾಡಲಿಕ್ಕೆ ಬರಲ್ಲ, ಅಷ್ಟು ಶಕ್ತಿಯವರಿಗೆ, ಅಷ್ಟು ಸಾಮರ್ಥ್ಯ. ಅಂಥ ಒಬ್ಬ ಯೋಗಿಗಳು ಬರ್ತಾರೆ, ಅವರ ಹೆಸರು ಬ್ರಹ್ಮಣ್ಯ ಅಂತ ಅವರ ಹೆಸರು. ನಿಮಗೆ ಬಂದು ಅವರ ಅನುಗ್ರಹ ಮಾಡ್ತಾರೆ. ನಿಮ್ಮ ಮನೋಭೀಷ್ಟ ಏನಿದೆ, ಸಂತಾನ ಬೇಕು ಅಂತ, ಅದನ್ನು ಅವರು ಪೂರ್ಣೆ ಮಾಡ್ತಾರೆ. ಆದ್ದರಿಂದ ನೀವು ಅವ್ರು ಹೇಗೆ ಹೇಳ್ತಾರೋ ಹಾಗೆ ತಪ್ಪದೆ ಜಾಗರೂಕತೆಯಿಂದ ಇರಿ ಅಂತ ಹೇಳ್ತಾರೆ. ಇಷ್ಟು ಅನುಗ್ರಹ ಮಾಡಿ ಕಾಣಲೇ ಇಲ್ವಂತೆ ವೇದವ್ಯಾಸರು. ತಕ್ಷಣ ಆ ಪಾತ್ರೆಯಲ್ಲಿ ಏನಿದೆ ಅಂತ ತಾನು ತನ್ನ ಅಂಗೈಯಲ್ಲಿ ನೋಡ್ತಾಳೆ. ನೋಡೋ ಅಷ್ಟೊತ್ತಿಗೆ ನನಗೆ ಎಚ್ಚರ ಆಗೋಯ್ತು, ಕಣ್ಣು ತೆಗೆದೆ ಅಂತ ಹೇಳ್ತಾಳೆ. ಇದು ಲಕ್ಷ್ಮೀದೇವಿ ತಾನು ಕನಸಿನಲ್ಲಿ ಕಂಡಂತಹ ಒಂದು ಸುಂದರವಾದ ಘಟನೆ. ಸ್ವಯಂ ವೇದವ್ಯಾಸರೇ ಹೇಳಿದ ಮಾತು. ಏನಂತ? ಬ್ರಹ್ಮಣ್ಯ ತೀರ್ಥರ ಬಗ್ಗೆ, ಕಶ್ಚಿತ್ ಅಗಣ್ಯ ಅನುಭಾವ ಯೋಗಿ ಅಂತ, ಯೋಗಿಗಳಾದ ಅಗಣ್ಯ ಅನುಭಾವ,
ಅವ್ರ ಬಗ್ಗೆ ನಿಮಗೆ ಊಹಿಸ್ಲಿಕ್ಕೆ ಸಾಧ್ಯ ಇಲ್ಲ. ಅಷ್ಟು ಮಹಾ ಸಾಮರ್ಥ್ಯವನ್ನು ಪಡೆದವರು ಬ್ರಹ್ಮಣ್ಯರು ಅಂತ. ಬ್ರಹ್ಮಣ್ಯ ತೀರ್ಥರ ಬಗ್ಗೆ ವೇದವ್ಯಾಸರೇ ಹೇಳಿದ ಮೇಲೆ ಲೆಕ್ಕ ಹಾಕ್ಕೊಳ್ಳಿ, ಎಂಥ ಮಾತು. ಬಹಳ ಸಂತೋಷ ಆಗೋಯ್ತು ಬಲ್ಲಣ ಸುಮತಿಯರಿಗೆ. ಅಚಿರಾದೇವ, ಇದೇನು ಈ ಕಾವೇರಿ ತೀರದ ಹತ್ತಿರ ಸ್ವಲ್ಪ ಕಾಲದಲ್ಲೇ ಆ ಬ್ರಹ್ಮಣ್ಯ ತೀರ್ಥರು ಬರ್ತಾರೆ ಅಂತ ಇಷ್ಟೆಲ್ಲ ವಿಷಯಗಳನ್ನು ತಾವು ಕೇಳ್ತಾರೆ. ಕೇಳಿದ ಕೂಡಲೇ ಬಹಳ ಸಂತೋಷ ಆಗಿದೆ. ಸಂತೋಷ ಆಗಿ ಬ್ರಹ್ಮಣ್ಯ ತೀರ್ಥರಿಗೋಸ್ಕರ ಕಾಯ್ತಾ ಇದ್ದಾರೆ, ಯಾವಾಗ ಬರ್ತಾರೆ ಬ್ರಹ್ಮಣ್ಯ ತೀರ್ಥರು ಅಂತ. ಆಗ ಕಾವೇರಿ ತೀರಕ್ಕೆ ಬ್ರಹ್ಮಣ್ಯ ತೀರ್ಥರು ಆಗಮಿಸ್ತಾ ಇದ್ದಾರೆ. ಆ ಕಾವೇರಿ ತೀರಕ್ಕೆ ಬ್ರಹ್ಮಣ್ಯ ತೀರ್ಥರು ಬಂದಾಗ ಹೇಗಿದ್ರು ಬ್ರಹ್ಮಣ್ಯ ತೀರ್ಥರು ಅಂತ ವರ್ಣಿಸ್ತಾ ಹೋಗ್ತಾರೆ. ಈ ಭಾಗ ನಾವು ಗಮನಿಸಲೇಬೇಕು. ವ್ಯಾಸರಾಜರ ಜನ್ಮಕ್ಕೆ ಎಷ್ಟು ಪಾತ್ರ ಇತ್ತು, ಎಷ್ಟು ಅಗತ್ಯ ಇತ್ತು ಬ್ರಹ್ಮಣ್ಯ ತೀರ್ಥರಂಥ ಮಹಾನುಭಾವರು ಅಂತ ಅದು ನಮಗೆ ಗೊತ್ತಾಗತ್ತೆ. ಇವತ್ತಿನ ದಿವಸ ಸಮಾಜ ವ್ಯಾಸರಾಜರನ್ನು ಅಷ್ಟು ನೆನಪಿಸ್ಕೊಳ್ತಾ ಇದೆ ಅಂದರೆ ಅದರ ಹಿನ್ನೆಲೆ ಬ್ರಹ್ಮಣ್ಯ ತೀರ್ಥರನ್ನ 1000 ಬಾರಿ ಇನ್ನೂ ಜಾಸ್ತಿ ನೆನಪಿಸ್ಕೊಳ್ಬೇಕು ನಾವು. ಅಷ್ಟು ಮುಖ್ಯ ಬ್ರಹ್ಮಣ್ಯ ತೀರ್ಥರ ಅನುಗ್ರಹ. ಅವರು ಬಂದರು ಕಾವೇರಿ ತೀರಕ್ಕೆ. ಹೇಗೆ ಬಂದಿದ್ದಾರೆ? ಬ್ರಹ್ಮಣ್ಯ ತೀರ್ಥರು ಶಿಷ್ಯರ ಗುಂಪಿನ ಜೊತೆ ಬಂದಿದ್ದಾರೆ. ಹೆಜ್ಜೆ ಹಾಕ್ತಾ ಇದ್ದಾರೆ ಶಿಷ್ಯರು ಗುರುಗಳ ಜೊತೆಗೆ. ನೋಡಿದರೆ ಶಿಷ್ಯರು ಹೇಗಿದ್ದಾರೆ ಗೊತ್ತಾ? ಒಬ್ಬೊಬ್ಬರು ಒಂದೊಂದು ಸೂರ್ಯಂತರ ಅಂತೆ, ಅಷ್ಟು ಹೊಳಿತಾ ಇದ್ದಾರೆ. ತೇಜ ಪುಂಜ ಆಚೆ ಈಚೆ ಬರ್ತಾ ಇದೆ. ಇದು ಹೇಗಿತ್ತು ಅಂದರೆ ಎಷ್ಟು ತಪಸ್ಸು ಮಾಡಿದಾರಪ್ಪ ಇವರೆಲ್ಲ ಶಿಷ್ಯರು ಅಂತ. ಮುಖದಲ್ಲಿ ಅಷ್ಟು ಕಳೆ, ಚೆನ್ನಾಗಿ ಹೊಳಿತಾ ಇದ್ದಾರೆ. ಬ್ರಹ್ಮಣ್ಯ ತೀರ್ಥರು ಆ ಎಲ್ಲ ಪೀಠ ಸನ್ಯಾಸಿಗಳು ಶಿಷ್ಯರು ಇದ್ರು, ಬರೀ ಗೃಹಸ್ಥ ಶಿಷ್ಯರು ಅಷ್ಟೇ ಅಲ್ಲ, ಆ ಎಲ್ಲ ಶಿಷ್ಯರಿಗೆ ಇವರು ಗುರುಗಳು. ಕಾವೇರಿ ತೀರಕ್ಕೆ ಬಂದರೆ ಕಾವೇರಿ ತಾನು ಜೋರಾಗಿ ಬೀಸ್ತಾ ಇದ್ದಾಳಂತೆ. ಯಾಕೆಂದರೆ ಸ್ವಾಗತ ಮಾಡ್ತಾ ಇದ್ದಾಳಂತೆ, ಬನ್ನಿ 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 ಅಂತ. ಅಂತ ದೊಡ್ಡ ಮಹಾನುಭಾವರು ಮನೆಗೆ ಬಂದರೆ ಹೇಗೆ ಸ್ವಾಗತ ಮಾಡಬೇಕು ಹಾಗೆ ಕಾವೇರಿ ನದಿ ತಾನು ಸ್ವಾಗತವನ್ನು ಮಾಡ್ತಾ ಇದ್ದಾಳೆ. ಬ್ರಹ್ಮಣ್ಯ ತೀರ್ಥರು ಕಾವೇರಿಗೆ ಬಂದರು. ಬಂದಾಗ ಹೇಗಾಯ್ತು ಅಂದರೆ ಕಾವೇರಿಗೆ ರಂಗನಾಥನ ವಿರಹ ಆಗೋಗಿತ್ತಂತೆ. ರಂಗನಾಥ ದೇವರು ಎಲ್ಲೋ ದೂರದಲ್ಲಿದ್ದಾರೆ, ನನ್ನ ಬಳಿ ಯಾವಾಗ ಬರ್ತಾರೆ ಅಂತ ಯೋಚಿಸ್ಬೇಡ, ನಾನು ಈ ಮುಖಾಂತರ ಬಂದಿದ್ದೀನಿ ಅನ್ನೋ ಹಾಗೆ ಬ್ರಹ್ಮಣ್ಯ ತೀರ್ಥರ ಮುಖಾಂತರ ರಂಗನಾಥ ಬಂದ ಹಾಗಿತ್ತು ಅಂತ ವರ್ಣನೆ ಮಾಡ್ತಾ ಹೋಗ್ತಾರೆ. ಹೀಗೆ ಈ ಪ್ರಸಂಗದಲ್ಲಿ ಬ್ರಹ್ಮಣ್ಯ ತೀರ್ಥರ ಆಗಮನದ ಬಗ್ಗೆ ಒಂದಿಷ್ಟು ವಿಷಯಗಳನ್ನು ಹೇಳ್ತಾರೆ. ನಂತರ ಆ ಬನ್ನೂರು ಗ್ರಾಮಕ್ಕೆ ಏನು ಬಂದಿದ್ದಾರೆ, ಆ ಬನ್ನೂರು ಗ್ರಾಮ ಹೇಗಿತ್ತು ಅಂತ ಒಂದು ವರ್ಣನೆ ಮಾಡ್ತಾರೆ. ಬನ್ನೂರಿಗೆ ಪ್ರವೇಶ ಮಾಡಿದ್ದಾರೆ ಒಳ್ಳೊಳ್ಳೆ ಮೇಧಾವಿ ಶಿಷ್ಯರು. ಆ ಶಿಷ್ಯರ ಜೊತೆಗೆ ಬ್ರಹ್ಮಣ್ಯ ತೀರ್ಥರು ಆ ಉತ್ತರ ದಡಕ್ಕೆ ಬಂದಿದ್ದಾರೆ, ಕಾವೇರಿ ನದಿಯ ಉತ್ತರ ದಡಕ್ಕೆ. ಆಗ ಮಧ್ಯಾಹ್ನದ ಸಮಯ ಆಗಿತ್ತು. ಮುಳುಗಿ ಅಂದರೆ ಸ್ನಾನ ಮಾಡಿ ಆಮೇಲೆ ಈ ಕಡೆ ಬನ್ನೂರು ಗ್ರಾಮಕ್ಕೆ ಬಂದಿದ್ದಾರೆ. ಬ್ರಾಹ್ಮಣರ ಅಗ್ರಹಾರ ಏನಿತ್ತು ಅಲ್ಲಿಗೆ ಬಂದಿದ್ದಾರೆ. ಬಂದು ಬನ್ನೂರು ಗ್ರಾಮ ಜನರ ಸ್ಥಿತಿ ಹೇಗಿತ್ತು ಅಂತ ವರ್ಣಿಸ್ತಾರೆ. ಅಲ್ಲಿದ್ದ ಬ್ರಾಹ್ಮಣರು ಎಷ್ಟು ಶ್ರೇಷ್ಠರು ಗೊತ್ತಾ? ವ್ಯಾಸರಾಜರ ಜನ್ಮ ಬನ್ನೂರಿನಲ್ಲಿ ಆಗಬೇಕು ಅಂದರೆ ಆ ಗ್ರಾಮ ಹೇಗಿತ್ತು ಸುಮ್ಮನೆ ಅಲ್ಲ. ಅಲ್ಲೊಬ್ಬೊಬ್ಬರು ಸಪ್ತರ್ಷಿಗಳ ಥರ ಇದ್ರಂತೆ. ನಾವೆಲ್ಲ ಎಣಿಸೋದಿದೆ ಸಪ್ತರ್ಷಿಗಳು 7 ಜನ ಅಂತ. ಬಹುಶಃ ತಪ್ಪೇನೋ ಅಂತ ಹೇಳ್ತಾನೆ ಕವಿ. 7 ಜನ ಅಲ್ಲ ರೀ, ಇನ್ನೂ ಜಾಸ್ತಿ ಜನ ಇದ್ದಾರೆ, ಇನ್ನೂ ಜಾಸ್ತಿ. ಬನ್ನೂರು ಗ್ರಾಮಕ್ಕೆ ಹೋದರೆ ನಿಮಗಿನ್ನೂ ಸಪ್ತರ್ಷಿಗಳ ಥರ ಇನ್ನೂ ಒಂದಿಷ್ಟು ಜನ ಸಿಗ್ತಾ ಇದ್ರು. ಹಾಗಾಗಿ ಸಪ್ತರ್ಷಿಗಳ ಥರ ಬನ್ನೂರು ಗ್ರಾಮದಲ್ಲಿ ಇದ್ರು ಅಂತ. ಅಷ್ಟೇ ಅಲ್ಲ, ಅವರ ತಾರುಣ್ಯ ಎಷ್ಟು ಚೆನ್ನಾಗಿತ್ತು, ಒಳ್ಳೆ ನೋಡ್ಲಿಕ್ಕೆ ಎಷ್ಟು ಚಂದ ಇದ್ರು ಅಂದರೆ ಮನ್ಮಥ ನಾಚ್ಕೊಂಡು ಹೋಗ್ಬಿಟ್ನಂತೆ. ಅಯ್ಯಯ್ಯೋ ಇವ್ರ ಮುಂದೆ ಬಂದರೆ ನನಗೆ ಅವಮಾನ ಆಗುತ್ತೆ ಅಂತ ಓಡ್ ಹೋಗ್ಬಿಡ್ತಾ ಇದ್ದಂತೆ. ಅದಕ್ಕೊಂದು ಮಾತು ಹೇಳ್ತಾರೆ, ರುದ್ರದೇವರು ಮನ್ಮಥರನ್ನು ಸುಟ್ಟಾಕಿದ್ದಲ್ವಂತೆ, ಬನ್ನೂರಿನ ಜನ ಸುಟ್ಟಾಕಿದ್ದಂತೆ. ಅಂದರೆ ಅಷ್ಟು ಸೌಂದರ್ಯ ಅಂತೆ, ಅಷ್ಟು ಸುಂದರವಾಗಿದ್ದರು. ಇನ್ನು ಬ್ರಾಹ್ಮಣರೆಲ್ಲ ಬಡವರು ಅಂತ ಇಲ್ವೇ ಇಲ್ಲ, ಒಳ್ಳೆ ಶ್ರೀಮಂತಿಕೆ ಇತ್ತಂತೆ. ಆ ಪರಿಸರದಲ್ಲಿ ಬಂದಿದ್ದಾರೆ. ಬಂದು ವ್ಯಾಸರಾದರು ತಾವು ಇನ್ನು ಮುಂದಕ್ಕೆ ಅವತಾರ ಮಾಡ್ತಾರೆ, ಯೋಚಿಸ್ಬೇಡಿ, ಬ್ರಹ್ಮದೇವರ ಪ್ರಾಣದೇವರ ಭಗವಂತನ ಸೇವೆಯನ್ನು ಮಾಡಲಿಕ್ಕೆ ಒಬ್ಬ ಮಹಾತ್ಮರು ಇದು ಅವತಾರವನ್ನು ಎತ್ತುತ್ತಾರೆ ಅಂತೆಲ್ಲ ವಿಶೇಷವಾಗಿ ಆ ವಿಷಯವನ್ನು ತಿಳಿಸುವಂತೆ ಆ ಬನ್ನೂರು ಗ್ರಾಮಕ್ಕೆ ಇವರು ಬಂದಿದ್ದಾರೆ. ಬಂದಾಗ ಒಂದು ಮಾತು ಹೇಳ್ತಾರೆ, ಬನ್ನೂರು ಸಾಮಾನ್ಯ ಅಲ್ಲ, ಶ್ರೀರಾಮಚಂದ್ರ ದೇವರೇ ಹಿಂದೆ ಸ್ಥಾಪನೆ ಮಾಡಿದ ಊರಂತೆ ಅದು ಬನ್ನೂರು. ಆ ಬನ್ನೂರಿಗೆ ಬಂದು ತಾವು ಪವಿತ್ರವಾದದ್ದನ್ನು ನೋಡ್ತಾ ರಾಮಚಂದ್ರ ಸ್ಥಾಪನೆ ಮಾಡಿದ ಊರು ಅಂತ ಆ ಭಾವನೆಯಿಂದ ಬ್ರಹ್ಮಣ್ಯ ತೀರ್ಥರು ನೋಡ್ತಾ ಇದ್ದಾರಂತೆ. ಈ ಕಡೆ ಬಲ್ಲಣ ಸುಮತಿ ದಂಪತಿಗಳಿಗೆ ಅಂದರೆ ಯತಿರಾಜನ ತಂದೆ ತಾಯಿಗಳು ಮುಂಚೆ ಅವರು ನೋಡ್ತಾ ಇದ್ದಾರೆ.
ಆ ಸಂದರ್ಭ ಮನಸ್ಸಿನಲ್ಲಿದೆ ಅವರಿಗೆ, ಸತ್ಸಂತಾನ ಆಗಬೇಕು, ವೇದವ್ಯಾಸರು ತಿಳಿಸಿದಾಗೆ ಬರ್ತಾ ಇದ್ದಾರೆ. ಅಷ್ಟರ ಮುಂಚೆ ಬ್ರಾಹ್ಮಣರಿಗೆಲ್ಲ ಪೂಜೆಯನ್ನು ಮಾಡಿದ್ದಾರೆ. ಸತ್ಸಂತಾನಕ್ಕೋಸ್ಕರ ಪೂಜೆಯನ್ನು ಮಾಡಿ ಅವರಿಗೆ ದಾನ ಕೊಟ್ಟಿದ್ದಾರೆ. ದಾನ ಏನು ದಾನ? ಸುವರ್ಣ ದಾನ, ಬೆಳ್ಳಿ, ಬಂಗಾರ, ಹಸು ಎಲ್ಲ ದಾನ ಕೊಟ್ಟಿದ್ದಾರೆ. ದಕ್ಷಿಣೆ ನೋಡಿ ಬಹಳ ಆಶ್ಚರ್ಯ ಆಯ್ತಂತೆ, ಸಂತೋಷ ಬಂದ್ಬಿಟ್ಟಿದೆ ಬ್ರಾಹ್ಮಣರಿಗೆ. ಎಷ್ಟು ಸಂಭಾವನೆ, ಬಹಳ ವಿಶೇಷವಾಗಿ ತೃಪ್ತಿದಾಯಕವಾಗಿ ಎಲ್ಲ ದಕ್ಷಿಣೆಗಳನ್ನು, ದಾನಗಳನ್ನು ಕೊಟ್ಟಿದ್ದಾರೆ. ಸಾರ್ಥಕವಾಯಿತು, ಆಶೀರ್ವಾದ ಮಾಡಿದ್ದಾರೆ. ಆ ಬಲ್ಲಣ ಸುಮತಿ ತನ್ನ ತಲೆ ಮೇಲೆ ಕಿರೀಟ ಹಾಕ್ಕೊಂಡಿದ್ದಂತೆ. ಅವನು ಹೇಗೆ ನಡೀತಾನೋ ಲಕ್ಷ್ಮೀದೇವಿನೂ ಕೂಡ ಹಾಗೆ ಗಂಡನನ್ನು ಹಿಂಬಾಲಿಸ್ಕೊಂಡು ನಡೆಯೋಳಂತೆ. ಬ್ರಹ್ಮಣ್ಯ ತೀರ್ಥರು ಆಗ ಎದುರಿಗೆ ಬಂದಿದ್ದಾರೆ. ಎದುರಿಗೆ ಬಂದರೆ ಇವ್ರಿಗೆ ಭಗವಂತನ ಅನುಗ್ರಹ ಆಗಬೇಕಲ್ಲ. ರಂಗನಾಥನೇ ನಿದ್ದೆ ಬಿಟ್ಟು ಎದ್ದು ಬಂದಿದ್ದಾನೆ ಅನ್ನೋ ಥರ ಇದೆಯಂತೆ. ರಂಗನಾಥ ಅವನು ಹೇಗಿದ್ದಾನೆ ನಮಗೆ ಗೊತ್ತು, ಶೇಷಶಾಹಿಯ ರೂಪ, ಮಲ್ಕೊಂಡ್ಬಿಟ್ಟಿದ್ದಾನೆ. ಮಲ್ಕೊಂಡಿರೋಂಥ ರಂಗನಾಥ ನಮ್ಮನ್ನು ಅನುಗ್ರಹಿಸಲಿಕ್ಕೆ ಬ್ರಹ್ಮಣ್ಯ ತೀರ್ಥರ ಮುಖಾಂತರ ಬಂದಿದ್ದಾರೆ ಅಂತ ಭಾವನೆ. ಅಲ್ಲಿ ನೋಡ್ತಾರೆ, ಶಿಷ್ಯರನ್ನೆಲ್ಲ ಹಿಂಬದಿಯಲ್ಲಿಟ್ಕೊಂಡು ಬ್ರಹ್ಮಣ್ಯ ತೀರ್ಥರು ಮುಂದಕ್ಕೆ ಬರ್ತಾ ಇದ್ದಾರೆ. ಶಿಷ್ಯರ ತಲೆ ಮೇಲೆ ಪುಸ್ತಕಗಳ ಭಾರ ಇದೆಯಂತೆ. ಅದನ್ನೆಲ್ಲ ಹೊತ್ಕೊಂಡು ಈ ಚಿಕ್ಕ ಚಿಕ್ಕ ತಾರುಣ್ಯ ಯುವಕ ಶಿಷ್ಯರೆಲ್ಲ ಹಿಂದೆ ಬರ್ತಾ ಇದ್ದಾರೆ. ಕಾವಿ ವಸ್ತ್ರವನ್ನು ಬ್ರಹ್ಮಣ್ಯ ತೀರ್ಥರು ಧರಿಸಿದ್ದಾರೆ. ಈ ಕಾವಿ ವಸ್ತ್ರ ಹೇಗಿತ್ತು ಅಂದರೆ, ಅದು ಬಂದದ್ದು ಬಿಸಿ ಬಿಸಿ ಮಧ್ಯಾಹ್ನ ಕಾಲದಲ್ಲಿ, ಆದರೆ ಎಳೆ ಕಾವಿ ಅಂತೆ, ಅಷ್ಟು ಚೆನ್ನಾಗಿ ಕಂಗೊಳಿಸ್ತಾ ಇದೆ, ಎಳೆ ಸೂರ್ಯನ ಥರ. ಇನ್ನು ಅವರ ಕಿವಿಯಲ್ಲಿ ತುಳಸಿ ದಳಗಳಿದೆಯಂತೆ. ಅದು ಹೇಗಿದೆ ಅಂದರೆ, ಅದು ಗಿಳಿ ಮರಿ ಥರ ಅಂತೆ. ಅದು ಕದ್ದು ಕದ್ದು ನೋಡ್ತಾ ಇದೆಯಂತೆ ಗಿಳಿ ಮರಿ. ಯಾಕೆ ಹಸಿರಾಗಿರುತ್ತಲ್ಲ, ಹಸಿರಾಗಿ ಇರೋಂಥ ಆ ತುಳಸಿ ದಳ ಅದು ಕಾಯ್ತಾ ಇದೆಯಂತೆ. ಏನು ಕಾಯ್ತಾ ಇದೆಯಂತೆ ಅಂದರೆ ಗಿಳಿಮರಿ, ಆ ಗಿಳಿಮರಿ ಏನು ಕಾಯ್ತಾ ಇದೆ ಅಂತಂದರೆ, ಏನೋ ಬಗ್ಗಿ ಬಗ್ಗಿ ನೋಡಿಯೋ ಗುಟ್ಟಾಗಿ ನೋಡ್ತಾ ಇದೆಯಂತೆ. ಏನಂದರೆ ಅವರ ಕಣ್ಣನ್ನು, ಈ ಕಣ್ಣಿನ ಕಪ್ಪಾದ ಏನು ಗೋಲಕ ಇದೆ, ಅದು ಅಂದರೆ ಗುಡ್ಡೆ ಏನಿದೆಯಲ್ಲ, ಕಣ್ಣಿನ ಗುಡ್ಡೆ, ಅದರ ಬಗ್ಗೆ. ಅದು ನೇರಳೆ ಹಣ್ಣಿನ ಥರ ಇತ್ತಂತೆ, ಅಷ್ಟು ಚಂದ ಇತ್ತಂತೆ ಯಾರು ಬ್ರಹ್ಮಣ್ಯ ತೀರ್ಥರ ಆ ಕಣ್ಣುಗಳು. ಬಗ್ಗೆ ಏನೋ ಗುಟ್ಟನ್ನು ಹೇಳಲಿಕ್ಕೆ ಹೋಗ್ತಾ ಇದೆಯಂತೆ ಆ ತುಳಸಿ ದಳ. ಅಂದರೆ ಅಭಿಪ್ರಾಯ, ಅಷ್ಟು ತುಳಸಿ ದಳ ಹಾಕ್ಕೊಂಡಿದ್ರು ಅದು ಬಾಗಿತ್ತು ಅಂತ ಅಷ್ಟು. ಸರಿ, ಎದೆ ಮೇಲೆ ಕಮಲಾಕ್ಷಿ ಮಣಿ ನೋಡ್ತಾರಂತೆ. ಅಂದರೆ ಬ್ರಹ್ಮಣ್ಯ ತೀರ್ಥರ ದರ್ಶನ ಮಾಡಿಸ್ಬಿಡ್ತಾರೆ, ಅಷ್ಟು ಚಂದ ಹೇಳಿದ್ದಾರೆ. ಅವರ ದಿವ್ಯವಾದ ಲಕ್ಷಣ ಹೇಗಿತ್ತು ಅಂದರೆ, ಸನ್ಯಾಸಿಗಳಾಗಲಿಕ್ಕೆ ಎಂಥ ಯೋಗ್ಯತೆ ಸ್ವತಃ ದೇಹದಲ್ಲಿ ಆ ಲಕ್ಷಣ ಇತ್ತು ಅವರಿಗೆ ಅನ್ನೋದನ್ನ ಇಲ್ಲಿ ವರ್ಣಿಸ್ತಾರೆ. ಎದೆ ಮೇಲೆ ಕಮಲಾಕ್ಷಿ ಮಣಿ ನೋಡಿದರೆ ಅದು ಹೇಗಿದೆ ಅಂದರೆ, ಕಮಲದ ಸರೋವರದಲ್ಲಿ ದೊಡ್ಡ ಮಾಲೆಯನ್ನು ನೋಡಿದಾಗಿದೆಯಂತೆ. ಕಮಲದ ಸರೋವರ ಅಂದರೆ ಇವ್ರದೇ ಅಂತೆ, ಯಾರ್ದು ಇಡೀ ದೇಹ ಅಷ್ಟು ವಿಶಾಲವಾಗಿದೆ. ಸರೋವರದಂತೆ ವಿಶಾಲವಾದ ಎದೆ ಭಾಗ. ಆ ಎದೆ ಭಾಗದಲ್ಲಿ ದುಂಬಿಗಳೆಲ್ಲ ಬಂದಿದ್ದಂತೆ, ಕಮಲದಿಂದ ರಸ ಸ್ವೀಕಾರ ಮಾಡೋಣ ಅಂತ. ಹಾಗೆ ಈ ಕಮಲಾಕ್ಷಿ ಮಣಿ ದುಂಬಿಗಳ ಥರ ಇದೆಯಂತೆ. ಆ ಕಲರ್, ದುಂಬಿಗಳೆಲ್ಲ ಕಪ್ಪಾದ ಬಣ್ಣ ಇರುತ್ತಲ್ಲ, ಹಾಗೆ ಆ ಬಣ್ಣನೂ ಕೂಡ ಅದಕ್ಕಿದೆ. ಕಮಲಾಕ್ಷ ಮಣಿಯ ಸರದಲ್ಲಿ ಕಾಣ್ತಾ ಇದೆ ಅಂಥ ಬಣ್ಣ. ಆ ದುಂಬಿಗಳಂತೆ ಒಂದೊಂದೊಂದೊಂದು ಸೇರ್ಕೊಂಡಿದೆಯಂತೆ. ಅದಕ್ಕೊಂದು ಮಾತು ಹೇಳ್ತಾರೆ, ಇದು ಹೇಗಿತ್ತು ಅಂದರೆ, ಒಂದು ಆನೆ ಸರೋವರಕ್ಕೆ ಹೋಯ್ತಂತೆ ವಿಹಾರ ಮಾಡಲಿಕ್ಕೆ, ಜಲದಲ್ಲಿ ಆಟ ಆಡೋಣ ಅಂತ. ಎದ್ದು ಬಂದಾಗ ಅದ್ರ ಮೇಲೆ ಹಾರ ಹಾಕಿದರೆ, ಕಮಲದ ಹಾರ ಹೇಗಿತ್ತೋ ಹಾಗಿತ್ತು. ಅಂದರೆ ದಷ್ಟಪುಷ್ಟವಾಗಿದ್ದರಂತೆ ಇವರು ಬ್ರಹ್ಮಣ್ಯ ತೀರ್ಥರು. ಮೇಲೆ ಹೀಗೆ ಕಮಲಾಕ್ಷ ಮಣಿಯನ್ನು ಧರಿಸ್ಕೊಂಡು ಬಂದಿದ್ದಾರೆ. ಗೋಪೀಚಂದನ ಧಾರಣೆ ಮಾಡಿದ್ದಾರೆ. ಊರ್ಧ್ವಪುಂಡ್ರ 12 ಕಡೆ, ಇನ್ನು ಮುದ್ರೆಗಳನ್ನು ಧರಿಸಿದ್ದಾರೆ. ಹೀಗೆ ಇಂಥ ಬ್ರಹ್ಮಣ್ಯ ತೀರ್ಥರ ಕೈಲಿ ಇನ್ನೊಂದಿದೆ, ದಂಡ ಇದೆಯಂತೆ. ದಂಡವನ್ನು ಹಿಡ್ಕೊಂಡು ಬಂದಿದ್ದಾರೆ. ಹಿಡ್ಕೊಂಡು ಬಂದು ಅದು ಹೇಗಿತ್ತು ಅಂತ ವರ್ಣಿಸ್ತಾರೆ. ಅದು ಬರೀ ದಂಡ ಅಲ್ವಂತೆ, ಅದು ಸಂಸಾರವನ್ನು ಹೊಡೆದು ಓಡಿಸುವಂಥ ದಂಡ ಅಂತೆ. ಅಷ್ಟು ಶಕ್ತಿ ಇದೆ ಅದಕ್ಕೆ. ಯಾಕೆ ಸಂಸಾರ ಒಂದು ದೊಡ್ಡ ಸರ್ಪ ಅಂತೆ. ಸರ್ಪ ಓಡಿಸ್ಲಿಕ್ಕೆ, ಅದು ವಿಷಾಕಾರುವಂತಹ ಸರ್ಪ, ಅದನ್ನು ಓಡಿಸ್ಲಿಕ್ಕೆ ಒಬ್ಬ ಮಾಂತ್ರಿಕ ತನ್ನ ಕೈನಲ್ಲಿ ಬೆತ್ತ ಹಿಡ್ಕೊಂಡು ಬಂದಂತೆ ಓಡಿಸ್ಲಿಕ್ಕೆ. ಹಾಗಿತ್ತಂತೆ ಸಂಸಾರ. ಓಡಿಸ್ತೀನಿ ನೋಡಿ, ಯಾರ ಸಂಸಾರ ಎಲ್ಲ ಓಡಿಸ್ತೇನೆ ಅನ್ನೋ ಹಾಗೆ ಬ್ರಹ್ಮಣ್ಯ ತೀರ್ಥರು ತಮ್ಮ ಕೈಯಲ್ಲಿ ದಂಡವನ್ನು ಹಿಡ್ಕೊಂಡು ಬಂದಿದ್ದಾರೆ. ಅದು ಕೂಡ ತಮ್ಮ ಎಡ ಹೆಗಲೇನಿದೆಯಲ್ಲ ಅಲ್ಲಿ ಅದನ್ನು ಒರಗಿಸ್ಕೊಂಡಿದ್ದಾರಂತೆ. ಆ ಥರ ಎಡಗೈನಲ್ಲಿ ದಂಡ ಹಿಡ್ಕೊಂಡು ಬಂದಿದ್ದಾರೆ.
ಅವರಲ್ಲಿದ್ದ ಪಾತ್ರೆಗಳೆಲ್ಲ ಇದೆ. ಒಂದು ತಾಮ್ರದ ಕಮಂಡಲು ಇತ್ತಂತೆ, ತಾಮ್ರದ ಹರಿವಾಣ ಇತ್ತು, ಅದೆಲ್ಲ ಆನ್ಹೀಕ ಮಾಡಿಕೊಳ್ಳಿಕ್ಕೆ ಇದ್ದ ಸಾಮಗ್ರಿ. ಅದನ್ನೆಲ್ಲ ಶಿಷ್ಯ ತಾನು ಹಿಡ್ಕೊಂಡು ಬಂದಿದ್ದಾನೆ. ಅದು ಬಂದಾಗ ಅವರ ಮೂಗನ್ನು ನೋಡ್ತಾರೆ ಬಲ್ಲಣ ಸುಮತಿ ಈ ದಂಪತಿಗಳು. ಮೂಗನ್ನು ನೋಡಿದ್ರೆ ದೇವರೇ ಸೂಚನೆ ಮಾಡಿ ಕಳಿಸಿದ್ದಾನೆ, ಇನ್ನು ಕಾರುಣ್ಯ ನಿಮಗೆ ಖಂಡಿತ ಆಗತ್ತೆ ಅಂತ. ದೇವರು ತಾನು ಬರದೇ ಇದ್ರು ತನ್ನ ಭಕ್ತರ ಮುಖಾಂತರ ಅನುಗ್ರಹಿಸ್ತಾನೆ ಅಂತ ಒಳ್ಳೆ ಲಕ್ಷಣ. ಅವ್ರು ಮೂಗು ನೋಡ್ತಾ ಇದ್ರೆ ಅನುಗ್ರಹ ಆಯಿತು ಅಂತ, ಮಹಾನುಭಾವರು ಬಂದಿದ್ದಾರೆ ಅಂತ. ಬಲಗೈನಲ್ಲಿ ಅವರು ಒಂದು ತಾಮ್ರದ ಕಮಂಡಲು ಹಿಡ್ಕೊಂಡಿದ್ರಂತೆ. ಅಷ್ಟೇ ಅಲ್ಲ, ಕಾಲಿಗೆ ಪಾದುಕೆಗಳಿದ್ವು. ಆ ಪಾದುಕೆ ಶಬ್ದ ಮಾಡ್ತಾ ಇದೆಯಂತೆ, ಚಟ ಚಟ ಶಬ್ದ ಮಾಡ್ತಾ ಇದೆ. ಆ ಶಬ್ದ ಏನು ತಿಳಿಸ್ತಾ ಇದೆ ಅಂದರೆ ಎಲ್ಲ ತಪಸ್ಸನ್ನು ಗೆದ್ದು ಬಿಟ್ಟಿದ್ದೀನಿ ಅಂತ ಹಾಗೆ ತಿಳಿಸ್ತಾ ಇದೆ ಅಂತೆ. ಇಷ್ಟಾದ್ಮೇಲೆ ಅವರ ತುಟಿನ ಗಮನಿಸ್ತಾರೆ. ಬ್ರಹ್ಮಣ್ಯ ತೀರ್ಥರ ತುಟಿ ಏನೋ ಶಬ್ದ ಮಾಡ್ತಾ ಇತ್ತಂತೆ. ಬ್ರಹ್ಮಣ್ಯ ತೀರ್ಥರ ತುಟಿ ಅದು ಪ್ರಾಣ ಮಂತ್ರ ಜಪ ಮಾಡ್ತಾ ಇದ್ದಾರೆ. ಹಲ್ಲುಗಳನ್ನು ನೋಡ್ತಾರೆ, ಎಷ್ಟು ಚಂದ ಇದೆ. ಯಾಕೆಂದರೆ ಹಲ್ಲುಗಳು ಬಿಳಿ ಬಿಳಿಯಾಗಿದೆಯಂತೆ ಬ್ರಹ್ಮಣ್ಯ ತೀರ್ಥರ ಹಲ್ಲುಗಳು. ಬಿಳಿ ಬಿಳಿ ಅಂದ್ರೇನು? ಈಗ ನೋಡಿದಾಗ ಒಬ್ಬ ವ್ಯಕ್ತಿ ಅವನ ಮನಸ್ಸು ಶುದ್ಧ ಆಗಿದೆಯೋ ಇಲ್ವೋ ಹೇಗೆ ಕಂಡು ಹಿಡಿಯೋದು? ಅವ್ನ ಮನಸ್ಸಲ್ಲಿ ಏನೇನೋ ಯೋಚನೆ ಮಾಡ್ತಾ ಇದ್ರೆ ಕೆಟ್ಟದ್ದು ಯಾರಿಗೆ ಗೊತ್ತಾಗತ್ತೆ? ಆದರೆ ಈ ಬ್ರಹ್ಮಣ್ಯ ತೀರ್ಥರ ಮನಸ್ಸಿನಲ್ಲಿ ಚೂರು ಕೆಟ್ಟದ್ದು ಇರಲಿಲ್ಲ, ಒಳ್ಳೆ ಮನಸ್ಸು ಅಂತ ತಿಳಿಸೋ ಹಾಗೆ ಅವ್ರ ಹಲ್ಲು ಬಿಳಿ ಬಿಳಿಯಾಗಿದ್ವಂತೆ. ಅವು ಹೊರಗಡೆ ಆ ನೈರ್ಮಲ್ಯ ಏನು ಕಾಣ್ತಾ ಇದೆಯಲ್ಲ, ಒಳ್ಳೆ ಫಳ ಫಳ ಏನು ಹಲ್ಲು ಕಾಣ್ತಾ ಇದೆಯಲ್ಲ, ಅದನ್ನು ನೋಡಿದ್ರೆ ಅರ್ಥ ಆಗ್ತಾ ಇದೆಯಂತೆ ಇವ್ರ ಮನಸ್ಸಿನಲ್ಲಿ ಶುದ್ಧತೆ ಇದೆ, ಚೂರು ದೋಷ ಇಲ್ಲ ಅಂತ ಗೊತ್ತಾಗ್ತಾ ಇದೆ. ಅಂತೂ ಒಟ್ಟಿನಲ್ಲಿ ಹೇಳೋದಿದ್ರೆ ಮಧ್ವ ಸಿದ್ಧಾಂತನೇ ಮೂರ್ತಿ ತಗೊಂಡು ಧರಿಸ್ಕೊಂಬಂದ್ರೆ ಹೇಗೋ ಹಾಗೆ ಬ್ರಹ್ಮಣ್ಯ ತೀರ್ಥರ ರೂಪದಲ್ಲಿ ಬಂದಿದೆಯಂತೆ. ಆವಾಗೆಲ್ಲ ವಿಶೇಷ ಪಾರಾಯಣವನ್ನು ಅಲ್ಲಲ್ಲಿ ಮಾಡ್ತಾ ಇದ್ದಾರೆ. ಎಲ್ಲ ಸಮಸ್ಯೆಗಳಿಗೆ ನಿಮಗೆ ಪರಿಹಾರ ಅಂದರೆ ಇದೆ, ಇಲ್ಲಿ ಬರ್ತಾ ಇದೆಯಲ್ಲ ಒಂದು ಮೂರ್ತಿ, ಬ್ರಹ್ಮಣ್ಯ ತೀರ್ಥರು ಅನ್ನೋ ಮೂರ್ತಿ, ಇದೇ ಪರಿಹಾರ ಅಂತ ವಿಶೇಷವಾಗಿ ಅಷ್ಟಮಹಾಮಂತ್ರಗಳ ಜಪ ಮಾಡ್ತಾ ಇದ್ದಾರೆ. ಅದೇನೆಂದರೆ ಒಂದು ಮಾತಿದೆಯಂತೆ, ಈಗ ರತ್ನಗಳನ್ನು ಮಾರಾಟ ಮಾಡ್ತಾರೆ. ಮಾರಾಟ ಮಾಡ್ಬೇಕಾದ್ರೆ ರತ್ನ ಎಲ್ಲರ ಕೈಲಿ ಸಿಗಲ್ವಂತೆ, ಅದು ಕೆಲವ್ರಿಗೆ ಮಾತ್ರ. ಹಾಗೆ ಈ ರತ್ನ 100 ಗ್ರಾಮಕ್ಕೆ ಈಗ ಬಂದ್ಬಿಟ್ಟಿದೆ ಅಂತ ಇಷ್ಟನ್ನು ವರ್ಣಿಸ್ತಾ ಮುಂದಕ್ಕೆ ಆ ವೇದವ್ಯಾಸರು ಸೂಚಿಸಿದ ಬ್ರಹ್ಮಣ್ಯರು ಇವರೇ ಆ ಯೋಗಿವರ್ಯರು ಅಂತ ನಿಬ್ಬೆರಗಾಗ್ತಾರೆ, ಗಾಬರಿ ಆಗುತ್ತೆ. ಯಾಕೆಂದರೆ ಕನಸಲ್ಲಿ ಕಂಡಿದ್ದು ನಿಜ ಆಗೋಯ್ತು. ಎಷ್ಟು ಬೇಗ ಅಂದರೆ ಅಷ್ಟು ಬೇಗ. ಸುಮ್ಮನೆ ಅಲ್ಲ, ಅವ್ರು ಬೆಳಗಿನ ಜಾವತ್ತು ಕನಸು ಕಂಡಿದ್ದು ನಡಿಲೇಬೇಕದು. ಅಲ್ಲಿ ಆ ಕಡೆ ಬ್ರಹ್ಮಣ್ಯ ತೀರ್ಥರು ಬರ್ತಾ ಇದ್ದಾರೆ, ಗಾಬರಿ ಆಗಿಬಿಟ್ಟಿದೆ ಅವ್ರಿಗೆ. ಮೊದಲೇ ತೀರ್ಮಾನ ಮಾಡಿಕೊಂಡ್ರು, ಏನು ಮಾಡೋದು ಗೊತ್ತಾಗ್ತಾ ಇಲ್ಲ. ಗಡಿಬಿಡಿ ಓಡ್ಕೊಂಡು ಬಂದ್ರಂತೆ ಹೆಂಡತಿ ಜೊತೆಗೆ ಬಲ್ಲಣ ಸುಮತಿ. ನಮಸ್ಕಾರ ಮಾಡಿದ್ರಂತೆ, ಪಾದಸ್ಪರ್ಶ ಮಾಡಿದ್ರಂತೆ ಬಲ್ಲಣ ಸುಮತಿ ಅಂದರೆ ತಂದೆ. ಪಾದಸ್ಪರ್ಶ ಮಾಡಿದ್ದಾರೆ, ಮುಟ್ಟಿ ನಮಸ್ಕಾರ ಮಾಡಿದ್ದಾರೆ. ಆಗ ಇವ್ರು ಹಚ್ಕೊಂಡಿದ್ದಾರಲ್ಲ ಗೋಪಿಚಂದನ, ಅದೆಲ್ಲ ಹಾವಿಗೆ ತಾಕ್ಬಿಡ್ತಂತೆ. ತಾಕಿದ್ರೆ ಅದು ಬಿಳಿ ಆಗೋಯ್ತಂತೆ. ಅಷ್ಟೇ ಅಲ್ಲ, ಅವರ ಕೈಯಲ್ಲಿತ್ತಲ್ಲ ಕಮಂಡಲು ಬ್ರಹ್ಮಣ್ಯ ತೀರ್ಥರ ಕೈನಲ್ಲಿ, ಅದನ್ನು ಹಿಡ್ಕೊಂಡಂತೆ ಯಾರೋ ಬಲ್ಲಣ ಸುಮತಿ ಅಂದರೆ ಯತಿರಾಜರ ತಂದೆ, ವ್ಯಾಸರಾಜರ ತಂದೆ, ಪೂರಾಶ್ರಮ ತಂದೆ, ಆ ಕಮಂಡಲನ್ನು ಹಿಡ್ಕೊಂಡು ಬನ್ನಿ ಅಂತ ಮನೆ ಕರ್ಕೊಂಡು ಹೋದರಂತೆ ಬ್ರಹ್ಮಣ್ಯ ತೀರ್ಥರನ್ನು. ಎಷ್ಟು ಸೊಗಸಾಗಿ ವರ್ಣಿಸಿದ್ದಾನೆ ಸೋಮನಾಥ ಕವಿ. ಇದೆಲ್ಲ ನಿಮಗೆ ಕಣ್ಣಿಗೆ ಕಟ್ಟೋ ಹಾಗೆ ವರ್ಣಿಸಿದಾನವನು. ಈ ಥರ ಆಯ್ತಂತೆ ಆ ಸಂದರ್ಭದಲ್ಲಿ. ನಾವೇನೋ ಒಂದು ಕಥೆಯನ್ನು ಕೇಳಿಬಿಡ್ತೀವಿ, ಹೋಗ್ತಾ ಇದ್ರು, ದಾರಿಲಿ ಬಿದ್ದರು, ಅನುಗ್ರಹ ಮಾಡಿದ್ರು, ಆಯ್ತು ಮುಗಿದೋಯ್ತು ಕಥೆ ಅಂತ. ನಿಜವಾಗಿ ನಡೆದ ಘಟನೆ ಎಂಥದ್ದು ಅನ್ನೋದನ್ನು ಸೋಮನಾಥ ಕವಿ ಇಲ್ಲಿ ದಾಖಲೆ ಮಾಡ್ತಾ ಹೋಗ್ತಾನೆ. ಮನೆಗೆ ಬಂದಲ್ಲ ಬ್ರಹ್ಮಣ್ಯ ತೀರ್ಥರು, ಆಗ ಎಲ್ಲಿ ಕೂತರು ಅಂದರೆ ಒಂದು ಮಂಟಪನೇ ಇತ್ತಂತೆ ಅವ್ರಿಗೋಸ್ಕರ. ಆ ಮಂಟಪದಲ್ಲಿ ವೇದಿಕೆ ನಿರ್ಮಾಣ ಮಾಡಿದ್ರಂತೆ ಎತ್ತರದಲ್ಲಿ. ಅದು ಹೇಗಿತ್ತಂದರೆ ಈ ಮೇರು ಪರ್ವತ ಇತ್ತಲ್ಲ, ಮೇರು ಪರ್ವತದ ಮೇಲ್ಭಾಗ ಹೇಗಿರುತ್ತೋ ಅಷ್ಟು ವಿಶಾಲವಾಗಿತ್ತಂತೆ. ಸಾಮಾನ್ಯವಾಗಿ ಪರ್ವತದ ಮೇಲ್ಭಾಗ ಹೇಗಿರುತ್ತೆ, ತುದಿ ಚೂಪಾಗಿರುತ್ತೆ. ಇದು ವಿಶಾಲ ಅಂತೆ ಮೇರು ಪರ್ವತದ ಮೇಲ್ಭಾಗ. ದೊಡ್ಡ ಆಸನ, ಅಲ್ಲಿ ರತ್ನ ಗಂಬಳಿ ಹಾಸಿದಾರಂತೆ. ಬ್ರಹ್ಮಣ್ಯ ತೀರ್ಥರನ್ನು ಕೂಡಿಸ್ಲಿಕ್ಕೆ ಅಲ್ಲಿ ಮೊದಲೊಂದು ಆಸನ ಹಾಕಿದ್ದಾರೆ. ಅಲ್ಲಿ ಕೃಷ್ಣ ಮೃಗದ ಬಣ್ಣ ಏನಿದೆಯಲ್ಲ ಆ ರೀತಿಯ ಬಣ್ಣದ ಆಸನ ಹಾಕಿದ್ದಾರೆ. ಅಲ್ಲಿ ಬಂದು ಕೂತಿದ್ದಾರೆ. ಕೂತಾದ್ಮೇಲೆ ಅವ್ರಿಗೆ ಅರ್ಘ್ಯ ಪಾದ್ಯ ಎಲ್ಲ ಉಪಚಾರಗಳನ್ನು ಸಮರ್ಪಣೆ ಮಾಡಿದ್ದಾರೆ. ಶಿಷ್ಯರು ಮಾಡಿದ್ದಾರೆ. ಭಿಕ್ಷಾ ಸ್ವೀಕಾರ ಮಾಡಬೇಕು ಅಂತ ಪ್ರಾರ್ಥನೆ ಮಾಡಿದ್ದಕ್ಕೆ ಅಲ್ಲೇ ಪೂಜೆ ಎಲ್ಲ ಆದಮೇಲೆ ಭಿಕ್ಷಾ ಸ್ವೀಕಾರ ಮಾಡಿದರು. ಶ್ರಮ ಪರಿಹಾರ ಮಾಡಿಕೊಂಡ್ರು. ಆಮೇಲೆ ಬಲ್ಲಣ ಸುಮತಿ ತಾನು ಹೋಗಿ ಅವರ ಬಳಿ ಪ್ರಸಾದವನ್ನು ಸ್ವೀಕಾರ ಮಾಡಿ ಕೈ ಮುಗಿತಾರಂತೆ. ಕೈ ಮುಗಿದು ಭಾಗಿಸ್ತಾರಂತೆ, ಬೆನ್ನನ್ನು ಭಾಗಿಸಿ ಕಣ್ಣೀರು ಹಾಕ್ತಾರಂತೆ. ಯಾರು? ಈ ಬಲ್ಲಣ ಸುಮತಿ ದಂಪತಿಗಳು. ಅಂದರೆ ಯತಿರಾಜರ ತಂದೆ ತಾಯಿ ಕಣ್ಣೀರು ಹಾಕ್ತಾ ಇದ್ದಾರೆ ಮುಂಚೆ, ಇನ್ನೂ ಯತಿರಾಜ ಹುಟ್ಟಿಲ್ವಲ್ಲ.
ಪೂಜ್ಯರೇ ನಮಸ್ಕಾರ ಅಂತ ಸಾಷ್ಟಾಂಗ ನಮಸ್ಕಾರ ಮಾಡಿದ್ದಾನೆ. ಆ ಬಲ್ಲಣ ಸುಮತಿ ಮಾಡಿ ಕೃತಕೃತ್ಯನಾದೆ. ನಾನು ಇವತ್ತು ಬಹಳ ಧನ್ಯತಾ ಭಾವವನ್ನು ಪಡೆದಿದ್ದೀನಿ. ಯಾಕೆಂದರೆ ನೀವು ಬಂದಿದ್ದರಿಂದ ನನ್ನ ಮನೆಯಲ್ಲಿ ಮಂಗಳದ ಸಂದೇಶ ಮುಂದಕ್ಕೆ ಬರುತ್ತೆ. ಖಂಡಿತ ಸತ್ಸಂತಾನ ನನಗಾಗತ್ತೆ. ಯಾಕೆಂದರೆ ನೀವೆಲ್ಲ ಬಂದರೆ ಹೇಗೆ ಅಂದರೆ ಕೊಡಲಿ ಥರ ನೀವೆಲ್ಲ ನಮ್ಮ ಪಾಪಗಳ ಮರಕ್ಕೆ ನೀವು ಕೊಡಲಿ ಥರ ಬಂದು ಕತ್ತರಿಸೋದೆ ಅಷ್ಟೇ. ಹಾಗೆ ನಿಮ್ಮಂಥ ದಿವ್ಯ ಸಮಾಗಮ ಈ ಸುಮ್ಮನೆ ಅಲ್ಲ ದೊರಕೋದು. ಇದಕ್ಕೆ ತುಂಬ ಜನ್ಮಾಂತರದ ಪುಣ್ಯ ಬೇಕು. ಯಾಕೆಂದರೆ ದೊಡ್ಡವರ ಸನ್ನಿಧಾನ ಅಂದರೆ ಅದು ತುಂಬ ಸುಲಭ ಅಲ್ಲ ಅಂತ ಬಹಳ ಸಂತೋಷದಿಂದ ತಾನು ಎಲ್ಲ ವಿವರಿಸ್ತಾ, ನಿಮಗೆಲ್ಲ ತುಂಬ ಕಾರುಣ್ಯ ಇದೆ, ಪ್ರಶ್ನೆ ಮಾಡಬೇಕಾಗಿದ್ದು ಬೇಕಾದಷ್ಟಿದೆ, ನಿಮ್ಮ ಹತ್ರ ಸಂದೇಹಗಳನ್ನ ಕೇಳಬೇಕು, ನಮ್ಮ ಕಷ್ಟಗಳನ್ನು ಹೇಳ್ಕೊಳ್ಬೇಕು, ನಾನು ಸ್ವಲ್ಪ ತರಲೆ ಅಂತಲೇ ಇಟ್ಕೊಳ್ಳಿ, ಚಂಚಲ ಮನಸ್ಸಿನವನು ಅಂತಲೂ ವರ್ಣಿಸ್ತಾರಂತೆ. ಇಷ್ಟೆಲ್ಲ ಹೇಳಿ ಅವರು ತಮ್ಮ ಪರಿಚಯ ಮಾಡ್ಕೊಳ್ತಾರೆ. ಯತಿರಾಜರ ತಂದೆ ಇದಕ್ಕೆಲ್ಲ ಏನಕ್ಕೆ ಪೀಠಿಕೆ ಅಂದರೆ ವೇದವ್ಯಾಸರಲ್ಲಿ ಸೂಚನೆ ಕೊಟ್ಟು ಹೋಗಿರ್ತಾರೆ. ನೋಡಿ, ಬ್ರಹ್ಮಣ್ಯ ತೀರ್ಥರು ಬರ್ತಾರೆ, ಜಾಗರೂಕತೆಯಿಂದ ಅವರ ಸೇವೆ ಮಾಡಿ, ಅವ್ರು ಹೇಗೆ ಹೇಳ್ತಾರೋ ಹಾಗೆ ಮಾಡಿ ನಿಮಗೆ ಸತ್ಸಂತಾನ ಆಗತ್ತೆ ಅಂತ. ಸರಿ, ಅವರು ಪರಿಚಯ ಮಾಡ್ಕೊಳ್ತಾರೆ. ಒಂದು ಕಶ್ಯಪ ಗೋತ್ರ, ನಮ್ಮ ವಂಶಕ್ಕೆ ಬಹಳ ಜನ ಅಲಂಕಾರ ಪ್ರಾಯರಾಗಿ ಬಂದಿದ್ರು. ರಾಮದೇವ ಅಂತ ಬಹಳ ಪ್ರಸಿದ್ಧಿ ನನ್ನ ತಂದೆ ಹೆಸರು. ಅವರಾಗಬೇಕಾದ್ರೆ ಒಬ್ಬರ ಸನ್ಯಾಸಿಗಳು ಬಹಳ ಕಾರುಣ್ಯವನ್ನು ತೋರಿಸಿ ನಮ್ಮ ತಂದೆಗೆ ಅನುಗ್ರಹ ಮಾಡಿದರು. ಆ ಪ್ರಭಾವದಿಂದ ನಮ್ಮ ತಂದೆ 6 ಜನ ಮಕ್ಕಳನ್ನು ಪಡೆದಿದ್ರು ಅಂತ. ಅಂದರೆ ತಂದೆಗೂ ಸನ್ಯಾಸಿಗಳ ಅನುಗ್ರಹ ಹಾಗೆ ಮಕ್ಕಳಾಗಿತ್ತು. ಅಂದರೆ ದೊಡ್ಡವರ ಅನುಗ್ರಹ ಆಗದೇನೆ ಇವೆಲ್ಲ ಫಲ ಹೇಗೆ ಸಿಗ್ಲಿಕ್ಕೆ ಸಾಧ್ಯ? ಹಾಗೆ ಬ್ರಹ್ಮಣ್ಯ ತೀರ್ಥರ ಅನುಗ್ರಹದಿಂದ ಮುಂದೆ ಹುಟ್ಟುತ್ತಾರೆ ಅಂತ ಅರ್ಥ. ತಮ್ಮ ತಂದೆಗೆ 6 ಜನ ಮಕ್ಕಳಾಗಿದ್ದು ಒಬ್ಬ ಸನ್ಯಾಸಿಗಳಿಂದ. ಈಗ ನನಗೂ ಕೂಡ ನಿಮ್ಮಂಥವರ ಅನುಗ್ರಹ ಆಗಬೇಕಾಗಿದೆ. ಮುಂದುವರಿಸ್ತಾರೆ. ಆ ರಾಮದೇವ ಏನಿದ್ದಾರೆ, ಆ ರಾಮದೇವರಿಗೆ 6 ಜನ ಮಕ್ಕಳು. 6 ಋತುಗಳಿದೆಯಲ್ಲ, ವಸಂತ ಋತು, ಶಿಶಿರ ಋತು, ಹೀಗೆಲ್ಲ ಋತು ಇದೆಯಲ್ಲ, ಆ ರೀತಿ 6 ಜನ ಮಕ್ಕಳು. ಅದರಲ್ಲಿ ಕೊನೆ ಶಿಶಿರ ಋತು ಇರುತ್ತಲ್ಲ, ಹಾಗೆ ನಾನು ಕೊನೆಯವನೇ. ನಾನು ಏನಂದರೆ ಎಲ್ರಿಗೂ ಮಕ್ಕಳಾಯಿತು, ನನ್ನ ಅಣ್ಣಂದ್ರಿಗೆ, ನನಗೆ ಮಾತ್ರ ಮಕ್ಕಳಾಗಲಿಲ್ಲ. ನನಗೆ ಬಹಳ ಕೊರಗಿದೆ. ಏನು ಮಾಡೋದು? ಮತ್ತೆ ಮತ್ತೆ ತಿರುಗಿ ತುಂಬ ದುಃಖದಲ್ಲಿ ನಾನಿದ್ದೀನಿ. ನನ್ನ ಹೆಂಡತಿನೇ ಬಲವಂತ ಮಾಡಿದ್ಲು ಇನ್ನೊಂದು ಮದುವೆ ಆಗಿ ಅಂತ. ನಾನು ಆಯಿತು, ಮದುವೆ ಆದರೆ ಇನ್ನೊಂದು ಮಕ್ಕಳಾಗ್ಬೋದು ಅಂತ ಮದುವೆ ಆದೆ. ಅವಳು ಅಕ್ಕಮ್ಮ ಅಂತ ಅವಳ ಹೆಸರು, ಶ್ರೇಷ್ಠ ವೈದಿಕ ಮನೆತನದಲ್ಲಿ ಬರೋವಳು, ಅವರ ಮಗಳವಳು. ಆದರೆ ಮದುವೆ ಆದರೆ ಅಲ್ಲೂ ಏನು ಲಕ್ಷಣ ಕಾಣ್ತಾ ಇಲ್ಲ, ಅಲ್ಲೂ ಏನು ಸಂತಾನ ಚಿಗುರು ಹೊಡಿಲೇ ಇಲ್ಲ. ಇನ್ನೊಂದು ಮದುವೆ ಆಗಿದ್ದೆ ಸಂತಾನಕ್ಕೆ, ಆದರೆ ಅದೇನು ಆಗಲಿಲ್ಲ. ಅದಕ್ಕೆ ನಿಮ್ಮ ಅನುಗ್ರಹದಿಂದಲೇ ನನಗೆ ಒಂದು ಸತ್ಸಂತಾನ ಆಗಬೇಕಾಗಿದೆ ಅಂತ ಪ್ರಾರ್ಥನೆಯನ್ನು ಮಾಡಿದ್ರಂತೆ. ಇತ್ಯುಕ್ತೋ ಯತಿ ಸಂಸದಾಮಧಿಪತಿ ಪಶ್ಯನ್ ಪ್ರತೀಚ್ಯಾದೃಶ ದಂಪತ್ಯೋರ್ವಿಹಿತಾವತಾರಮನಯೋ ತತ್ತಾದೃಶಂ ಪೌರುಷಂ ವಾಚಾ ಗಾಢತರಾರ್ಥಯ ಪರಮಮಿತ್ಯನ್ವಗ್ರಹೀತ್ ಸಾದರಂ ಭಕ್ತ ಪ್ರಾರ್ಥನ ಪೂರಣೇಶ್ವಭಿರತಿಂ ಸಂತೋಹಿ ಸಂತನ್ವತೆ. ಸಜ್ಜನರೆಲ್ಲ ಕಾಯ್ತಾ ಇರ್ತಾರಂತೆ, ಕಷ್ಟನ ನಾವಿದೀವಿ ಯಾಕೆ ಯೋಚಿಸ್ತೀರಿ, ನಾವು ಅನುಗ್ರಹ ಮಾಡ್ತೀವಿ ಅಂತ. ಹಾಗೆ ಬ್ರಹ್ಮಣ್ಯ ತೀರ್ಥರು ಯಾಕೆ ಯೋಚಿಸ್ತೀರಿ? ದಿವ್ಯ ದೃಷ್ಟಿಯಿಂದ ನೋಡಿದರಂತೆ, ಇವನಿಗೆ ಯೋಗ್ಯತೆ ಉಂಟಾ, ಇವನಿಗೆ ಮಕ್ಕಳಾಗತ್ತಾ? ಯೋಚನೆ ಮಾಡಿದರು. ಹೇಳಿದ್ರಂತೆ, ನಿಮ್ಮಲ್ಲಿ ಮಹಾಪುರುಷ ಒಬ್ಬನ ಅವತಾರ ಆಗತ್ತೆ, ಯೋಚಿಸಬೇಡಿ ಅಂತ. ದೊಡ್ಡ ವ್ಯಕ್ತಿ ನಿಮ್ಮಿಂದ ಬರ್ತಾನೆ, ಜಗತ್ತಿಗೆ ಮಂಗಳವನ್ನು ನೀಡುವಂಥ ಒಬ್ಬ ವ್ಯಕ್ತಿ ಹುಟ್ಟುತ್ತಾನೆ. ಅವನು ಯಾವಾಗಲೂ ಭಕ್ತರ ಅಭೀಷ್ಟಗಳನ್ನು ಪೂರ್ಣೆ ಮಾಡಲಿಕ್ಕೆ ಒಂದು ಹೆಜ್ಜೆ ಮುಂದೆ ಇಟ್ಟಿರ್ತಾನೆ. ವಿಶೇಷ ಅನುಗ್ರಹ ಆಗತ್ತೆ, ನಿಮ್ಗೆ ಯೋಚಿಸಬೇಡಿ ಅಂದ್ರಂತೆ. ತಕ್ಷಣ ಆಯಿತು ಅಂತ ಹೀಗೆ ಅನುಗ್ರಹದ ಮಾತನ್ನು ಕೇಳಿದ. ಆಮೇಲೆ ಬ್ರಹ್ಮಣ್ಯ ತೀರ್ಥರು ತಾವು ಶಿಷ್ಯನ ಕೈನಲ್ಲಿ ಎಲ್ಲ ಕೊಟ್ಟಿದ್ರಂತೆ. ದಂಡ, ಕಮಂಡಲು, ದರ್ಭಾಸನ, ದೇವರ ಪೆಟ್ಟಿಗೆ ಎಲ್ಲ ಹೊತ್ಕೊಂಡು ಶಿಷ್ಯರೆಲ್ಲ ಆ ಕಡೆ ಹೊರಡ್ತಾ ಇದ್ದಾರೆ ದೇವಸ್ಥಾನಕ್ಕೆ. ಬಲ್ಲಣ ಸುಮತಿನೂ ಕೂಡ ಬ್ರಹ್ಮಣ್ಯ ತೀರ್ಥರ ಜೊತೆಗೆ ದೇವಸ್ಥಾನಕ್ಕೆ ಮರಳಿದ್ದಾನೆ. ಆಗ ಸೂರ್ಯಾಸ್ತ ಸಮಯ, ಸೂರ್ಯ ಇನ್ನೇನು ಮುಳುಗುವಂಥ ಪ್ರಸಂಗ. ಇಷ್ಟೊತ್ತಿಗೆ ಸೂರ್ಯ ಮುಳುಗ್ತಾ ಇದ್ದಾನೆ, ಕತ್ತಲು ಕವಿತಾ ಇದೆ. ಆಗ ವರ್ಣಿಸ್ತಾರೆ, ಯಾವಾಗ ಮಲಗಿದ್ನಲ್ಲ ಯಾರು ಸೂರ್ಯ, ಆ ಮಲಗಿರುವಂಥ ಸಂದರ್ಭದಲ್ಲಿ ಈ ಕಡೆ ಬ್ರಹ್ಮಣ್ಯ ತೀರ್ಥರ ವರ್ಣನೆ ಮಾಡ್ತಾರೆ. ಇವರು ಸಾಯಂಕಾಲ ಏನು ಅನುಷ್ಠಾನ ಮಾಡಬೇಕೋ ಅದನ್ನೆಲ್ಲ ಮಾಡಿದ್ದಾರೆ. ಆಮೇಲೆ ಒಂದು
ಹಾಸಿಗೆಯಲ್ಲಿ. ಅದು ಯಾವ ಹಾಸಿಗೆ ಅಂದರೆ ಶಾಲ್ಮನಿ ಮರ ಅಂತ ಇದೆ. ಶಾಲ್ಮನಿ ಮರ ಅಂದರೆ ರೇಷ್ಮೆ ಹತ್ತಿ ಮರ, ಅದರಿಂದ ನಿರ್ಮಾಣ ಮಾಡಿದ ಹಾಸಿಗೆ. ಹಾಸಿಗೆಯ ಮೇಲೆ ಒಂದು ರೇಷ್ಮೆ ದಿಂಬಿಟ್ಟಿದ್ದಾರೆ. ದಿಂಬು ಮೇಲೆ ಎಡಗೈ ಹಾಕ್ಕೊಂಡಿದ್ದಾರೆ, ಸ್ವಲ್ಪ ಮಡಿಸ್ಕೊಂಡು ತಲೆ ಮೇಲೆ ಇಟ್ಕೊಂಡು ಮಲ್ಕೊಂಡಿದ್ದಾರೆ ಬ್ರಹ್ಮಣ್ಯ ತೀರ್ಥರು. ಒಳ್ಳೆ ಕಂಬಳಿನೂ ಅದ್ರ ಮೇಲಿತ್ತು. ಅಂತೂ ಕಂಬಳಿ ಹಾಸಿಗೆ ಇದೆಲ್ಲ ಏನಿತ್ತು ಅದರ ಮೇಲೆ ಬ್ರಹ್ಮಣ್ಯ ತೀರ್ಥರು ತಾವು ವಿಶ್ರಾಂತಿಯನ್ನು ತಗೊಳ್ತಾ ಇದ್ದಾರೆ. ಅವರು ಕಾಲನ್ನು ನೀಡ್ಕೊಂಡಿದ್ರೆ ಆ ಕಾಲನ್ನು ಒತ್ತುತ್ತಾ ಇದ್ದಾರಂತೆ ಶಿಷ್ಯರು. ಒತ್ತುತ್ತಾ ಮಹಾತ್ಮರ ಬಳಿ ಇದ್ದರೆ ಸುಮ್ಮನೆ ವ್ಯರ್ಥ ಆಗಲ್ಲ, ಏನೋ ಹರಟೆ ಹೊಡಿತಾ ಕೂಡಲ್ಲ ಅವರು. ಪುರಾಣದ ಪ್ರಸಂಗಗಳು ಅದು ಇದು ಎಲ್ಲ ಬೇರೆ ಬೇರೆ ಕಥೆಗಳನ್ನು ಕೇಳ್ತಾ ಇದ್ದಾರೆ. ಅವರು ಬ್ರಹ್ಮಣ್ಯ ತೀರ್ಥರು ತಿಳಿಸ್ತಾ ಇದ್ದಾರೆ. ಆಗ ಬಲ್ಲಣ ಸುಮತಿ ಅಲ್ಲೇ ಪಾದ ಸೇವೆ ಮಾಡ್ತಾ ಅವನು ಪಕ್ಕಕ್ಕಿದ್ದ. ಇದು ಹೇಳ್ತಾರೆ, ಸ್ವಸ್ತಿ ಪುಣ್ಯಾಹವಾಚನ ನಡೆಸ್ರಿ, ಬ್ರಾಹ್ಮಣರ ಆಶೀರ್ವಾದ ಪಡೀರಿ, ನಿಮಗೆ ಶ್ರೇಷ್ಠ ಸಂತಾನ ಆಗತ್ತೆ ಅಂತ ಅನುಗ್ರಹ ಮಾಡಿದ್ರಂತೆ. ಸರಿ ಅಂತ ನಮಸ್ಕಾರವನ್ನು ಅವರಿಗೆ ಅರ್ಪಣೆ ಮಾಡಿದ ಬಲ್ಲಣ ಸುಮತಿ. ಮಾಡಿ ತಮ್ಮ ಮನೆಗೆ ಹೋದ್ರಂತೆ. ಈ ಕಡೆ ಬ್ರಹ್ಮಣ್ಯ ತೀರ್ಥರ ಅನುಗ್ರಹ ಪಡೆದು ಮನೆಗೆ ಹೋದರು. ಹೆಂಡತಿ ಜೊತೆ ಆಲೋಚನೆ ಅಂತೆ, ಯಾಕೆಂದರೆ ಶ್ರೇಷ್ಠ ಸಂತಾನ ಸಿಗತ್ತೆ ಅಂತ ಅನುಗ್ರಹಿಸ್ಬಿಟ್ರು. ಯಾವಾಗ, ಏನು, ಎತ್ತ, ಹಾಗೆ ಹೀಗೆ ತವಕ ಯಾವಾಗ ಬರುತ್ತೆ, ಯಾವಾಗ ಆಗತ್ತೆ ಅಂತ ಆ ತವಕದಲ್ಲಿ ಕಾಲ ಕಳೀತಾ ಇದ್ದಾರೆ. ಒಂದು 5 ನಿಮಿಷ ಆದರೆ ಅದು 100 ಗಂಟೆ ಕಳೆದ ಹಾಗೆ ಆಗ್ತಾ ಇದೆಯಂತೆ. ಯಾಕೆಂದರೆ ಏನಾಗತ್ತೆ, ಯಾವಾಗ ಆಗತ್ತೆ ಅನ್ನುವ ತವಕ ಅವ್ರಿಗೆ. ಮಾರನೇ ದಿವಸ ನಿದ್ದೆನೂ ಇಲ್ಲ ಸರಿಯಾಗಿ. ಓಡ್ದ ಬಲ್ಲಣ ಸುಮತಿ. ನಿತ್ಯ ಅನ್ನಿಕ ಮುಗಿಸ್ಕೊಂಡು ಸೂರ್ಯೋದಯ ಆಗಿದ ಕೂಡಲೇ ತಕ್ಷಣ ಬ್ರಹ್ಮಣ್ಯ ತೀರ್ಥನ ತಮ್ಮ ಮನೆಗೆ ಕರೆಸ್ಕೊಂಡು ಬಿಟ್ಟಂತೆ. ಅವ್ರು ಹೇಳಿರೋ ಥರ ಹೋಮಗಳನ್ನು ಮಾಡಿಸಲಿಕ್ಕೆ ಶುರು ಮಾಡಿದ. ಅಂದರೆ ಎಷ್ಟು ಅನುಗ್ರಹ ಬ್ರಹ್ಮಣ್ಯ ತೀರ್ಥರು ಮಾಡಿದ್ದಾರೆ ಅಂದರೆ ವ್ಯಾಸರಾಜರು ಹುಟ್ಟೋದಕ್ಕಿಂತ ಮುಂಚೆ ಅಷ್ಟು ಅನುಗ್ರಹ. ಇಂಥ ಅನುಗ್ರಹ ಆಗಿರೋದನ್ನು ನಾವು ಮರೆತು ಬಿಟ್ಟರೆ ಹೇಗೆ? ಅಂಥ ಮಹಾನುಭಾವರ ಆರಾಧನೆ ಅಂದರೆ ಎಷ್ಟು ವಿಶೇಷ ವಿಶೇಷ ಹೋಮಗಳನ್ನು ಮಾಡಿಸಿದ್ದಾರೆ. ಅವರ ಮುಂದೆ ಎಲ್ಲ ಅವರ ಮುಂದೆನೇ ನಡೆದಿದ್ದು, ಇನ್ನೇನೂ ಅಲ್ಲ. ಪುತ್ರ ಪ್ರಾಪ್ತಿ, ಸತ್ಸಂತಾನ ಪ್ರಾಪ್ತಿಗೋಸ್ಕರ ಒಂದು ಹೋಮನೇ ನಡೀತು. ಎಲ್ಲ ಗೊತ್ತಿದೆ ಬ್ರಹ್ಮಜ್ಞಾನಿಗಳು. ಆ ಬ್ರಹ್ಮಣ್ಯ ತೀರ್ಥರು ತಾವು ಶ್ರದ್ಧೆಯಿಂದ ಎಲ್ಲವನ್ನು ವ್ಯವಸ್ಥೆ ಅವರೇ ಮಾಡಿಸಿದ್ದಾರಂತೆ. ಮಂತ್ರಾಕ್ಷತೆ ಮಾತ್ರ ನೀಡಲಿಲ್ವಂತೆ ಅಷ್ಟೇ. ಇನ್ನೂ ಕೂಡ ಮಂತ್ರಾಕ್ಷತೆಯನ್ನು ಸಂತಾನ ಆಗತ್ತೆ ಅಂಥೇಳಿ ನೀಡಬೇಕು, ಅದನ್ನು ನೀಡಿರಲಿಲ್ಲ. ಎಲ್ಲ ಸಿದ್ಧತೆ ಆಗಿತ್ತು, ನೀಡಿದ್ರು. ಆಮೇಲೆ ನಿಮಗೆ ಖಂಡಿತ ಆಗತ್ತೆ ಅಂತ ಮಂತ್ರಾಕ್ಷತೆಯನ್ನು ಕೊಟ್ಟರು. ಏನಂದರೆ ಯತಿಗಳಾದವರು ಸುಮ್ಮನೆ ಮಂತ್ರಾಕ್ಷತೆ ಕೊಡೋದು ಅಷ್ಟೇ ಇಲ್ಲ, ಒಳ್ಳೇದಾಗಲಿ ಅಂತ. ಬ್ರಹ್ಮಣ್ಯ ತೀರ್ಥರು ಮಂತ್ರಾಕ್ಷತೆ ಕಾಳನ್ನು ಕೊಟ್ಟು ಜೊತೆಗೆ ಸಂತಾನ ನೀಡುವಂಥ ಒಂದು ವೇದದಲ್ಲಿ ಬರೋ ಯಾಗವನ್ನು ಮಾಡಿಸಿದ್ರಂತೆ. ವೈದಿಕ ವಿಧಾನ ಯಾರ್ಯಾರು ಮಾಡಲಿಕ್ಕೆ ಸಾಧ್ಯ ಅಂಥ ಪುರೋಹಿತರನ್ನೆಲ್ಲ ಕರೆಸಿದ್ರು. ಒಳ್ಳೊಳ್ಳೆ ಪುರೋಹಿತರನ್ನು ಕರೆಸಿ ಎಲ್ಲ ಆದೇಶ ಮಾಡಿದ್ದಾರೆ. ಹಸಿ ಗೋಮಯ ತೊಗೊಂಬಂದ್ರಂತೆ. ಗೋಮಯ ತೊಗೊಂಬಂದು ಆ ಸ್ಥಳ ಶುದ್ಧಿ ಮಾಡಿ ಯಜ್ಞ ಮಂಟಪ ನಿರ್ಮಾಣ ಮಾಡಿ ರಂಗೋಲಿ ಹಾಕಿ ಹೂವುಗಳಿಂದ ಸಿಂಗಾರ ಮಾಡಿ ಚತುಷ್ಕೋಣದ ಯಜ್ಞ ಮಂಟಪ, ಅದು ಚೌಕಾಕಾರವಾಗಿತ್ತು. ಬ್ರಹ್ಮಣ್ಯ ತೀರ್ಥರು ಅಲ್ಲಿ ಕೂತ್ರಂತೆ. ಶಿಷ್ಯರು ಅವ್ರಿಗೋಸ್ಕರ ಮಣೆ ಹಾಕಿದ್ದಾರೆ, ಅಲ್ಲೇ ಕೂತರು. ಅವರ ಸಮ್ಮುಖದಲ್ಲಿ ಪುರೋಹಿತರೆಲ್ಲ ಅಗ್ನಿದೇವರ ಪ್ರತಿಷ್ಠಾಪನೆ ಮಾಡಿದ್ದಾರೆ. ದೊಡ್ಡವರ ಸಮ್ಮುಖದಲ್ಲಿ ಯಾಗ, ಅವರೇ ಯಾಗ ಮಾಡಿಸ್ತಾ ಇದ್ದಾರೆ ಬಲ್ಲಣ ಸುಮತಿಗೋಸ್ಕರ. ಆಗಲೇ ದರ್ಭೆಯ ಅಲಂಕಾರ, ದರ್ಭೆಯ ಚಾಪೆಗಳು, ಅಷ್ಟೇ ಅಲ್ಲ ಸಮಿತ್ತುಗಳು ಎಲ್ಲ ಇದೆ. ಕೊನೆಗೆ ಯಾಗ ಮುಗಿಯೋ ಹಂತಕ್ಕೆ ಹವಿಶೇಷ ಬಂತಂತೆ. ಹವಿಸ್ಸಿನ ಶೇಷ ಏನು ಆಹುತಿಯನ್ನು ಹಾಕ್ತಾರೆ ಅದರ ಉಳಿದ ಭಾಗ. ಆ ಉಳಿದ ಭಾಗ ಬ್ರಹ್ಮಣ್ಯ ತೀರ್ಥರ ಕೈಯಲ್ಲಿ ಇದೆಯಂತೆ. ಪ್ರಸಾದ ತಾನೇ ದೊಡ್ಡವರು ಕೊಡಬೇಕು, ಕೈನಲ್ಲಿದೆ. ಆ ಕಡೆ ಅಗ್ನಿದೇವ ಸುಂದರವಾಗಿದ್ದಾನಂತೆ. ಆ ಮಂಟಪದಲ್ಲಿ ಉರಿತಾ ಇದ್ದಾನೆ ಅಗ್ನಿದೇವ. ಅದೇನಂದರೆ ನಗು ಮುಖದಿಂದ ಎದ್ದು ಬಂದಾಗಿದೆಯಂತೆ ಅಗ್ನಿದೇವ. ಇದು ಬ್ರಹ್ಮಣ್ಯ ತೀರ್ಥರ ಕೈಯಲ್ಲಿ ಇದೆಯಲ್ಲ ಈ ಹವಿಸ್ಸು, ತುಂಬ ರುಚಿ ಇದೆ ಅಂತ ಹೇಳಲಿಕ್ಕೆ ಅಗ್ನಿದೇವ ಹಾಗೆ ಬಂದಾಗಿತ್ತಂತೆ. ಯಜ್ಞ ಮಂಟಪದಲ್ಲಿ ಅಷ್ಟು ಚೆನ್ನಾಗಿ ಅಗ್ನಿ ಉರಿತಾ ಇದ್ದಾನೆ. ಆಗ ಬ್ರಹ್ಮಣ್ಯ ತೀರ್ಥರು ಅದನ್ನು 3 ಭಾಗ ಮಾಡಿದ್ರಂತೆ. ಆ ಹವಿಸ್ಸನ್ನು 3 ಭಾಗ ಮಾಡಿ ಅದನ್ನು ಮುಟ್ಟಿಕೊಂಡು ತಾವು ಹೇಳ್ತಾ ಇದ್ದಾರೆ, ಅಭಿಮಂತ್ರಣ ಮಾಡಿದ್ದಾರೆ. ಮಂತ್ರ ಪುರಸ್ಸರವಾಗಿ ಆ ಹವಿಸ್ಸನ್ನು ಅಭಿಮಂತ್ರಣ ಮಾಡಿ ಅವ್ರು ಹೇಳ್ತಾರೆ, ಅಗ್ನ್ಯಂತರ್ಗತ ಪರಶುರಾಮ ದೇವರ ಅನುಗ್ರಹದಿಂದ ನಿಮಗೆ 3 ಅಗ್ನಿಗಳು ಹುಟ್ಟುತ್ತಾರೆ ಅಂತ. 3 ಅಗ್ನಿಗಳ ಥರ ಅಂಥ ತೇಜ ಪುಂಜ ಹುಟ್ಟತ್ತೆ ನಿಮ್ಮಲ್ಲಿ. ಗಾರ್ಹಪತ್ಯ, ದಾಕ್ಷಿಣಾತ್ಯ, ಆಹ್ವನೀಯ ಅಂತ ಯಜ್ಞ ಮಾಡಬೇಕಾದ್ರೆ ಅಗ್ನಿಗಳ ಪ್ರತಿಷ್ಠಾಪನೆ ಆಗುತ್ತೆ. ಆ ರೀತಿ ನಿಮಗೆ 3 ಮಕ್ಕಳಾಗ್ತಾರೆ ಅಂತ. ಇವರು ಒಂದಿರಲಿ ಅದಕ್ಕೆ ಹೆದರುತ್ತಾ ಇದ್ರು. 3 ಜನ ಮಕ್ಕಳಾಗ್ತಾರೆ ಅಂತ ಬ್ರಹ್ಮಣ್ಯ ತೀರ್ಥರು ತಾವು ಅನುಗ್ರಹವನ್ನು ಮಾಡಿದ್ದಾರೆ. ಅಭಿಮಂತ್ರಣ ಮಾಡಿ ಇಟ್ಟು ಕೊಟ್ಟಿದ್ದಾರೆ.
ತುಂಬ ಕೊರಗ್ತಾ ಇದ್ದಾರಂತ ಆ ದಂಪತಿಗಳು. ಬ್ರಹ್ಮಣ್ಯ ತೀರ್ಥರು ಹೇಳಿದ ಮೇಲೆ ನಡೀತು ಅಂತ ಅರ್ಥ, ನಿಶ್ಚಿಂತೆ ಆಯಿತು. ಬ್ರಹ್ಮಣ್ಯ ತೀರ್ಥರು ಹೇಳಿದಂತೆ 3 ಮಕ್ಕಳು ಹಾಗೇ ಆಗ್ತಾರೆ. ಆಗ ಬ್ರಹ್ಮಣ್ಯ ತೀರ್ಥರು ಹೇಳಿದ್ರಂತೆ 3ನೇ ಮಗನ ಮಾತ್ರ ನನಗೆ ಒಪ್ಪಿಸ್ಬೇಕು ಅಂದ್ರಂತೆ. ಒಂದು ಕಡೆ ಸಂತೋಷ, ಆಗಲೇ ಒಪ್ಪಿಸ್ಬೇಕು ಅಂದರು. ಆದರೆ 3 ಜನ ಮಕ್ಕಳಲ್ಲಿ ಒಬ್ಬ ಮಗನನ್ನು ಮಾತ್ರ ಅವ್ರು ಕೇಳಿತ್ತು. ಅದರಿಂದ 3 ಜನ ಮಕ್ಕಳಲ್ಲಿ ಒಂದು ಮಗುವನ್ನು ಕೊಡಬೇಕು, ಯಾಕೆಂದರೆ ನಿಮಗೆ ತುಂಬ ಪುಣ್ಯ ಬರುತ್ತೆ, ಅದರಿಂದ ಕೀರ್ತಿ ಬರುತ್ತೆ, ಸಂಪತ್ತು ಸಿಗತ್ತೆ, ವಿಶೇಷವಾಗಿ ದೇವರಿಗೆ ಖುಷಿಯಾಗತ್ತೆ ನೀವು ಆ ಮಗುವನ್ನು ನನಗೆ ಕೊಟ್ಟರೆ. ಹಾಗಾಗಿ ಆ 3ನೇ ಮಗುವನ್ನು ಕೊಡಬೇಕು ಅಂತ, ನಮಗೆ ತುಂಬ ಸಂತೋಷ ಆಗತ್ತೆ ಅಂತ. ಇಷ್ಟು ಹೇಳಿದ ಕೂಡಲೇ ಅಬ್ಬಾ, ಬ್ರಹ್ಮಣ್ಯ ತೀರ್ಥರು ಈಗ ಹೇಳಿದ್ರಲ್ಲ ಮುಗೀತು. ಒಂದು ಕಡೆ ತುಂಬ ಸಂತೋಷ ಆಗ್ತಾ ಇದೆ ಅಂತೆ, ಪ್ರಸಾದ ಕೊಡ್ತಾ ಇದ್ರೆ, ಮತ್ತೊಂದು ಕಡೆ ದುಃಖನೂ ಅಂತೆ. ಅಯ್ಯೋ, ಹುಟ್ಟಿದ ಕೂಡಲೇ ಮಗುವನ್ನು ಒಂದು ನಮ್ಮ ಮಠಕ್ಕೆ ನೀಡಬೇಕಲ್ಲ ಅಂತ ಒಂದು ಕಡೆ ಅನ್ನಿಸ್ತಾ ಇದೆಯಂತೆ. ಆದರೆ ವೇದವ್ಯಾಸರ ಮಾತನ್ನು ಕನಸಿನಲ್ಲಿ ಹೇಳಿದ್ದನ್ನು ಸ್ಮರಣೆ ಮಾಡ್ಕೊಂಡ್ರಂತೆ. ಅವ್ರು ಹೇಗೆ ಹೇಳ್ತಾರೋ ಹಾಗೆ ಮಾಡಿ ಅಂತ ಅಂತಿದ್ರು ವೇದವ್ಯಾಸರು. ಆಯಿತು, ಹಾಗೆ ಜಾಗರೂಕತೆಯಿಂದ ತಾವು ಹಾಗೆ ಇದ್ದರಂತೆ ದಂಪತಿಗಳು. ಹವಿಸ್ಸನ್ನು ಕೊಟ್ಟರು ಬ್ರಹ್ಮಣ್ಯ ತೀರ್ಥರು ಗಂಡನಿಗೆ, ಅಂದರೆ ಬಲ್ಲಣ್ಣ ಸುಮತಿಗೆ ಹವಿಸ್ಸನ್ನು ತಗೊಂಡ್ರಂತೆ. ಪ್ರೀತಿಯಿಂದ ಹೆಂಡತಿ ಕೊಟ್ರಂತೆ, ತಗೋ ಹವಿಸ್ಸನ್ನು ಸ್ವೀಕಾರ ಮಾಡು ಪ್ರಸಾದನ ಅಂತ, ಯಜ್ಞದ ಪ್ರಸಾದ. ಸರಿ, ಆಮೇಲೆ ಸ್ವಲ್ಪ ಸಮಯ ಅಲ್ಲೇ ಬನ್ನೂರಿನಲ್ಲಿ ಬ್ರಹ್ಮಣ್ಯ ತೀರ್ಥರು ವಾಸ ಮಾಡಿಕೊಂಡು ಇರ್ತಾರೆ. ಪಾದಪೂಜೆ, ಗೌರವ ಎಲ್ಲ ಸಮರ್ಪಣೆ ಆಯಿತು. ಆಮೇಲೆ ಎಲ್ಲ ಆ ಶಿಷ್ಯರ ಭಕ್ತಿ ಶ್ರದ್ಧೆ ಎಲ್ಲ ಗಮನಿಸಿ ರೋಮಾಂಚನ ಆಗಿದೆ. ಆಮೇಲೆ ಚನ್ನಪಟ್ಟಣ ತಮ್ಮ ವಾಸಸ್ಥಾನಕ್ಕೆ ಹೋದರು. ಆಮೇಲೆ ಈ ಕಡೆ ಗುರುಗಳ ಅನುಗ್ರಹ ಆಯಿತು, ಕಾಲ ಕೂಡ ಬಂದಿದೆ. ಲಕ್ಷ್ಮೀದೇವಿಗೆ ಆಯಿತು, 2 ಮಕ್ಕಳು ಹುಟ್ಟಿದ್ರು, ಒಂದು ಗಂಡು ಮಗು ಮತ್ತೊಂದು ಹೆಣ್ಮಗು. ಗಂಡು ಮಗುವಿಗೆ ಮಧ್ವಮುನಿ ಅಂತ ಹೆಸರು, ಹೆಣ್ಣಿನ ಹೆಸರು ಭೀಮಕ್ಕ ಅಂತ. ಅಂದರೆ ಯತಿರಾಜರು ಅಂದರೆ ವ್ಯಾಸರಾಜರಿಗೆ ಮೊದಲನೇದಾಗಿ ಅವರಿಗಿಂತ ಮುಂಚೆ ಒಂದು ಗಂಡು ಒಂದು ಹೆಣ್ಣು ಹುಟ್ಟಿತ್ತು ಇವರಿಗೆ. 3ನೇದು ಅಂದರೆ ಮಧ್ವಮುನಿ ಮತ್ತು ಭೀಮಕ್ಕ ಎಲ್ಲ ಹುಟ್ಟಿದ ಮೇಲೆ ಕ್ರಮವಾಗಿ ಗರ್ಭ ಧರಿಸಿದಾಳೆ. ಯಾರು ಮತ್ತೆ ಇದ್ಯಾವುದು ಅಂತಂದರೆ ವ್ಯಾಸರಾಜರ ಗರ್ಭ ಧರಿಸಿದಾಳೆ. ವ್ಯಾಸರಾಜರು ಯತಿರಾಜರು ಒಳಗಡೆ ಇದ್ದಾರೆ. ಏನು ವರ್ಣಿಸ್ತಾರೆ ವ್ಯಾಸರಾಜರ ಆ ಭಾವವನ್ನು. ಹೇಗಿದ್ದರೂ ವ್ಯಾಸರಾಜರು ಆ ಮಗುವನ್ನು ಹೊತ್ಕೊಂಡಿದ್ದಾಗ ಲಕ್ಷ್ಮೀದೇವಿ ತಾನು ಹೇಗೆ ಕಾಣ್ತಾ ಇದ್ಲು ಅಂತ ಬಹಳ ಸುಂದರವಾಗಿ ವರ್ಣಿಸ್ತಾರೆ. ಯಥೇಷ್ಟವಾಗಿ ತಾವು ದಂಪತಿಗಳು ಅದನ್ನು ಹೊತ್ಕೊಂಡ ಮೇಲೆ ಹೇಗೆ ಕಂಗೊಳಿಸ್ತಾ ಇದ್ರು, ಎಷ್ಟು ಚೆಂದಾಗಿ ಕಾಣ್ತಾ ಇದ್ರು ಅನ್ನುವ ಸುಂದರವಾದ ವರ್ಣನೆಯನ್ನು ಮಾಡ್ತಾ ಹೋಗ್ತಾರೆ. ಮುಂದಕ್ಕೆ ಬ್ರಹ್ಮಣ್ಯ ತೀರ್ಥರ ಬಳಿ ಅವರನ್ನು ಸಮರ್ಪಣೆ ಮಾಡಬೇಕಲ್ಲ. ಅಲ್ಲಿ ಬ್ರಹ್ಮಣ್ಯ ತೀರ್ಥರು ತಾವು ಅವನು ಓದೋ ತನಕ ಕಾಯ್ತಾ ಇದ್ರಂತೆ. ಎಲ್ಲ ಅಧ್ಯಯನ ಆಗಿದೆ, ಒಳ್ಳೆ ಸಂಸ್ಕಾರಗಳನ್ನೆಲ್ಲ ಕೊಟ್ಟಾಗಿದೆ. ಬ್ರಹ್ಮಣ್ಯ ತೀರ್ಥರನ್ನು ನೋಡಿ ಒಪ್ಪಿಸಲೇಬೇಕಲ್ಲ. ಯಾಕೆಂದರೆ ಬಲ್ಲಣ ಸುಮತಿಗಳಿಗೆ ಹೇಳಿರ್ತಾರೆ, ನೀವು ಈ ಮಗುವನ್ನು ಒಪ್ಪಿಸ್ಬೇಕು ಅಂತ. ಆ ರೀತಿಯಲ್ಲಿ ಮಗುವನ್ನು ಒಪ್ಪಿಸ್ಬೇಕು ಅಂತ ಸಿದ್ಧರಾಗಿದ್ದಾರೆ. ತಂದೆ ಮಗ ಇಬ್ಬರು ಬ್ರಹ್ಮಣ್ಯ ತೀರ್ಥರ ಹತ್ರ ಬರ್ತಾರಂತೆ. ಯತಿರಾಜರನ್ನು ಕರ್ಕೊಂಡು ತಂದೆ ಬಂದಿದ್ದಾರೆ. ಬಂದು 100 ಬಾರಿ ಸಾಷ್ಟಾಂಗ ನಮಸ್ಕಾರ ಹಾಕ್ಬಿಟ್ಟಿದ್ದಾರಂತೆ. 100 ಬಾರಿ. ಆಶ್ಚರ್ಯ ಆಗತ್ತೆ, 100 ಬಾರಿ ಹಾಕೋದ? 1 ಬಾರಿ ಹಾಕಲಿಕ್ಕೆ ಸಾಷ್ಟಾಂಗ ನಮಸ್ಕಾರ ಕಷ್ಟ. 100 ಬಾರಿ ಹಾಕಿದ್ದಾರೆ ಅಂದರೆ ಅನೇಕ ಸಾರಿ ನಮಸ್ಕಾರ ಮಾಡಿದಾರಂತೆ. ಅವ್ರಿಗೆ ಅನುಗ್ರಹ ತಡಿಲಿಕ್ಕಾಗ್ತಾ ಇಲ್ಲ. ಮಧ್ವಮುನಿ ಆಯಿತು, ಆಮೇಲೆ ಭೀಮಕ್ಕ ಆಯಿತು ಹುಟ್ಟಿ, ನಂತರ ವ್ಯಾಸರಾಜರ ಜನನ. ಈ ಮಗು ಎಷ್ಟು ವಿದ್ಯಾಸಂಪನ್ನ. ಯತಿರಾಜರನ್ನ ಕರ್ಕೊಂಡು ಬಂದು ನಮಸ್ಕಾರ ಮಾಡಿ ಮಾತಾಡ್ತಾ ಇದ್ದಾರಂತೆ. ಮಾತಾಡ್ತಾ ಆಗ ಬ್ರಹ್ಮಣ್ಯ ತೀರ್ಥರು ಒಂದು ಮಾತು ಹೇಳ್ತಾರೆ. ಅಜಿಭದ್ರ ಪುರಾ ಬಭೂವಸ್ತ್ರೈಶಂಕವಾದಯೋ ಮಹಾಪುರುಷಾ ಸತ್ಯಸಂಧಾ ಅಪಿತೇಷು ಮಹಾನುಭಾವ ಭಾಕ್ಷು ಸ್ವಯಶಃ ಪೂರವ ಲಕ್ಷ ಸರ್ವದಿಕ್ಷು ಸ್ವಯಮೇವ ವಿತೀರ್ಣ ಸಂವಿದಬ್ಧಿಂ ಕಮಪಿ ತ್ವಾಮಿವ ನ ಅವಲೋಕಯಾಮಃ ಅಂತ ಬ್ರಹ್ಮಣ್ಯ ತೀರ್ಥರು ಹೇಳ್ತಾರೆ ಮಾತು. ಎಂಥ ಮಾತಂದರೆ, ನಾನು ನಿನ್ನಂಥ ವ್ಯಕ್ತಿ ನೋಡಲೇ ಇಲ್ಲ ಅಂತ ಹೇಳ್ತಾರಂತೆ ಬಲ್ಲಣ ಸುಮತಿಗೆ. ಯತಿರಾಜರ ವ್ಯಾಸರಾಜರ ತಂದೆಯ ಬಗ್ಗೆ ಹೇಳೋ ಮಾತು, ನಿಂತರ ಮಹಾ ವ್ಯಕ್ತಿಯನ್ನು ನೋಡಲಿಲ್ಲ ಅಂತಾರಂತೆ ಬ್ರಹ್ಮಣ್ಯ ತೀರ್ಥರು. ಯಾಕೆಂದರೆ ಮಾತು ಕೊಟ್ಟ ಮೇಲೆ ನಡೆಸೋರು ತುಂಬ ಕಷ್ಟ ಅಂತೆ. ಮಾತು ಕೊಟ್ಬಿಡ್ತಾರಂತೆ ದೊಡ್ಡವ್ರಿಗೆ, ನಡೆಸಲ್ಲ. ಅದನ್ನು ಹಾಗೆ ನಡ್ಕೊಳ್ಳೋದೇ ಇಲ್ಲ. ಯಾಕಂದ್ರೆ ಸಿಕ್ಕದ ಮೇಲೆ ಫಲ ಮುಗೀತಲ್ಲ, ನಮಗೆ ಸಿಕ್ಕಾಯಿತು, ಯಾಕೆ ಇವ್ರ ಮಾತು ಕೇಳಬೇಕು? ಮತ್ತೆ ಮುಂಚೆ ಇಲ್ಲದೇ ಇದ್ದಾಗ ಬೇಕಾಗಿತ್ತು ಗುರುಗಳ ಮಾತು, ಸಿಕ್ಕದ ಮೇಲೆ ಏನಕ್ಕೆ? ನಡೆಸೋದಿಲ್ಲ. ಹಿಂದೆ ಹರಿಶ್ಚಂದ್ರ ಇದ್ದ, ಅಸತ್ಯ ಹರಿಶ್ಚಂದ್ರ ಆಗ್ಬಿಟ್ಟ. ಅವನೇನು ಮಾಡ್ದ, ತನಗೆ ಸಂತಾನ ಆಗಿರಲಿಲ್ಲ ಹರಿಶ್ಚಂದ್ರನಿಗೆ. ವರ್ಣದೇವರಿಗೆ ಹರಕೆ ಹೊತ್ಕೊಂಡ.
ಮಗು ಹುಟ್ಟಿದ್ರೆ ನಿನಗೆ ಬಲಿ ಕೊಡ್ತೀನಿ ಏನ್ಬಿಟ್ಟ. ಅಯ್ಯಯ್ಯೋ, ಇದೇನಿದು, ಮಗು ಆಗಬೇಕು ಅಂತ ಬಯಸಿ ವರುಣನ ಆರಾಧನೆ ಮಾಡ್ದ, ಹುಟ್ಟಿದ ಕೂಡ ನಿಂಗೆ ಬಲಿ ಕೊಡ್ತೀನಿ ಎಂದ. ವರುಣದೇವರು ಬಂದರು, ಎಷ್ಟು ಸಾಲಿ ಪರೀಕ್ಷೆ ಮಾಡಿದರು. ಒಂದ್ಸರಿ ಬಂದರು, ಕೊಡಪ್ಪ ಮಗುವಿನ ಅನುಗ್ರಹ ಆಗಿದೆಯಲ್ಲ, ತಥಾಸ್ತು, ಕೊಟ್ಟಿದ್ದೇನಲ್ಲ ಮಗು, ಬಲಿ ಕೊಡು ಅಂತ. ಇವ್ರಿಗೆ ಏನು ಮಾಡೋದು ಹರಿಶ್ಚಂದ್ರನಿಗೆ, ಅಯ್ಯಯ್ಯೋ ಇದು ಎಂಥ ಸಂದರ್ಭ ಬಂತು. ಹರಕೆ ಏನೋ ಹೊತ್ಕೊಂಡೆ, ಹರಕೆ ಹೊರಬೇಕಾದ್ರೆ ಸರಿಯಾಗಿ ಹರಕೆ ಹೊತ್ಕೊಳ್ಬೇಕೋ ಬೇಡವೋ, ಹುಟ್ಟೋ ಮಗುನೇ ಬಲಿ ಕೊಡ್ತೀನಿ ನಿಮಗೆ ಅಂತ ಆ ದೇವರಿಗೆ ಬಲಿ ಕೊಡ್ತೀನಿ ಅಂತ ಹರಕೆ ಹೊತ್ಕೊಂಡ್ಬಿಟ್ಟ. ಯಾರು? ಈ ಅಸತ್ಯ ಹರಿಶ್ಚಂದ್ರ. ಏನು ಮಾಡಬೇಕು, ಬಂದಾಗ ಏನಾರು ಒಂದು ನೆಪ ಹೇಳಬೇಕು ಅಂತ ಯೋಚಿಸಿದಂತೆ ಹರಿಶ್ಚಂದ್ರ. ಯೋಚಿಸಿದ, ಏನಿಲ್ಲ 10 ದಿವಸ ಈಗ ಜಾತಾ ಶೌಚ ಇದೆ, ಈಗ ದಾನ ಮಾಡ್ಲಿಕ್ಕೆ ಬರಲ್ಲ, ನಾ ಕೊಡಲ್ಲ ಅಂದಂತೆ ಬುದ್ಧಿವಂತಿಕೆಯಿಂದ. ವರುಣದೇವರು ಓಹೋ ಏನೋ ಯೋಚನೆ ಮಾಡ್ತಾ ಇದ್ದಾನೆ ಇವನು, ಸರಿ ಇರಲಿ ಆಯಿತು 10 ದಿವಸ ಬಿಟ್ಟು ಬರ್ತೀನಿ ಅಂತ. ಸರಿ ಬಿಟ್ಟು ಬಂದ್ರಂತೆ. ಬಂದರೆ ಈಗ ಕೊಡೋ ಅಂತ ಕೇಳಿದ್ರಂತೆ, ಈಗ ಕೊಡು, ದಾನ ಕೊಡು ಅಂತ. ಆವಾಗ ಅಸತ್ಯ ಹರಿಶ್ಚಂದ್ರ ಹೇಳ್ತಾರೆ, ಏನು ಹೇಳ್ತಾರೆ ಗೊತ್ತಾ, ಅದು ಮಗುವಿಗೆ ಇನ್ನೂ ಹಲ್ಲು ಬಂದಿಲ್ಲ, ಪೂರ್ತಿ ಆಗಲಿಲ್ಲ ಮಗು, ದಾನ ಕೊಡ್ಲಿಕ್ಕೆ ಬರಲ್ಲ, ಹಲ್ಲು ಬರಲಿ ಆಮೇಲೆ ಮಗು ಕೊಡ್ತೀನಿ ಅಂತ. ಸರಿ, ಇವನು ಯಾಕೋ ಪರೀಕ್ಷೆ ಮಾಡ್ತಾ ಇದ್ದಾನೆ. ವಾಪಸ್ ಹೋದ್ರಂತೆ ವರುಣದೇವರು. ಆಯಿತು, ಹಲ್ಲು ಬಂದ ಮೇಲೆ ಬಂದ್ರಂತೆ. ಬಂದು ಕೇಳ್ತಾರೆ, ನೋಡು ಹಲ್ಲು ಬಂದಿದೆ ಈಗ ಮಗುಗೆ, ಕೊಡು, ಬಲಿ ಕೊಡು ನನಗೆ ಅಂದರೆ. ಆಗ ಹೇಳ್ತಾನಂತೆ ಅವನು ತಂದೆ ಬುದ್ಧಿವಂತ, ಮಗುವನ್ನು ಕಳ್ಕೊಳ್ಳಿಕ್ಕೆ ಇಷ್ಟ ಇಲ್ಲ, ಹರಕೆ ಮಾತ್ರ ಹೊತ್ಕೊಂಡ್ಬಿಟ್ಟಿದ್ದ. ಆಗ ಹೇಳ್ತಾನಂತೆ, ಇಲ್ಲ ಮಗುಗೆ ಹಲ್ಲೇನೋ ಬಂದಿದೆ, ಆದರೆ ಉದುರೋಗ್ಬಿಡತ್ತಿ ಹಲ್ಲು, ಗಟ್ಟಿ ಹಲ್ಲಲ್ಲ, ಅದರಿಂದ ದಾನ ಮಾಡ್ಲಿಕ್ಕೆ ಆಗಲ್ಲ ಅಂದ್ರಂತೆ. ಸಿಕ್ಕಾಬಟ್ಟೆ ಸಿಟ್ಟು ಬಂತು ವರುಣದೇವರಿಗೆ. ವಾಪಸ್ ಆಯಿತು. ಈ ಥರ ಸುಮಾರು ಸರಿ ಆಗೋಯ್ತು. ಇವನು ಯಾಕೋ ತಿದ್ಕೊಳ್ಳಲ್ಲ, ಹರಕೆ ಹೊತ್ತ ಮೇಲೆ ತೀರಿಸಲೇಬೇಕು. ಆವಾಗ ಅವನಿಗೆ ಜಲೋದರ ರೋಗ ಬಂತಂತೆ, ಹೊಟ್ಟೆಯಲ್ಲಿ ನೀರಿಗೆ ಸಂಬಂಧಪಟ್ಟ ಹಾಗೆ ಒಂದು ರೋಗ ಬಂತು. ಒದ್ದಾಡ್ದ ಕೊನೆಗೆ ಅದನ್ನು ತಪ್ಪಿಸ್ಕೊಳ್ಳಿಕ್ಕೆ ಏನೆಲ್ಲ ಹರಸಾಹಸ ಆಗೋಯ್ತು ಅಂದರೆ ಅಷ್ಟು ಹರಸಾಹಸ ಆಗೋಯ್ತು. ಆದರೆ ಅವ್ರ ಥರ ನೀವಲ್ಲ. ನಾನು ಹೇಳಿದ್ದೆ 3 ಜನ ಮಕ್ಕಳು ಹುಡ್ತಾರೆ, 3ನೇವ್ ನನಗೆ ವಾಪಸ್ ತಂದು ಕೊಡಬೇಕು, ಅರ್ಪಿಸ್ಬೇಕು ಅಂತ. ನೀವು ಹಾಗೇ ಬಂದು ಅರ್ಪಿಸ್ತೀರಿ. ಆದ್ದರಿಂದ ವಿದ್ಯಾಸಮುದ್ರನಾದ ಮಗನನ್ನು ಒಪ್ಪಿಸಲಿಕ್ಕೆ ಹಿಂದೇಟ್ ಹಾಕ್ಲಿಲ್ವಲ್ಲ. ಅವತ್ತಿನ ದಿವಸ ಸತ್ಯ ಹರಿಶ್ಚಂದ್ರರೇ ಈ ರೀತಿ ಮಾಡಿದ್ರಂತೆ, ಆದರೆ ನೀವು ಹಾಗೆ ಮಾಡಲಿಲ್ಲ ಅಂತ ಬಲ್ಲಣ ಸುಮತಿಯನ್ನು ಹೊಗಳುತ್ತಾರೆ ಬ್ರಹ್ಮಣ್ಯ ತೀರ್ಥರು. ಅದರಿಂದ ಮಾತಿಗೆ ತಕ್ಕ ಹಾಗಿರಬೇಕಂತೆ. ದೊಡ್ಡವ್ರ ಮಾತು ಕೊಟ್ಟ ಮೇಲೆ ದೊಡ್ಡವ್ರಿಗೆ ಹಾಗೆ ಇರಬೇಕು. ಸರಿ, ಬಲ್ಲಣ ಸುಮತಿಗಳು ಬಂದು ಒಂದು 4-5 ದಿವಸ ಅಲ್ಲೇ ಇದ್ರಂತೆ. ಯಾಕೆಂದರೆ ತಕ್ಷಣ ಮಗನನ್ನು ಬಿಟ್ಟು ಹೋಗೋದು ಹೇಗೆ? ಮಗ ಅಪ್ಪ ಅಂತ ಓಡ್ ಬಂದರೆ, ಯತಿರಾಜನನ್ನು ನೋಡ್ಕೊಳ್ಳಿ, ನಿಮ್ಮ ಜವಾಬ್ದಾರಿ ಅಂಥೇಳಿ ಬಿಟ್ಟು ಹೋಗಿದ್ದಾರೆ. ಬ್ರಹ್ಮಣ್ಯ ತೀರ್ಥರು ಪೋಷಣೆ ಮಾಡಿದ್ರಂತೆ. ಎಷ್ಟು ಚೆನ್ನಾಗಿ ಪೋಷಣೆ ಮಾಡಿದರು. ತಂದೆ ತಾಯಿ ಇಲ್ಲ ಅಂತ ಅನ್ನಿಸ್ಲೇ ಇಲ್ಲ ಯತಿರಾಜರಿಗೆ. ಅಷ್ಟು ಚೆನ್ನಾಗಿ ತಂದೆ ತಾಯಿಯ ಜವಾಬ್ದಾರಿಯನ್ನು ಹೊತ್ತುಕೊಂಡು ಬ್ರಹ್ಮಣ್ಯ ತೀರ್ಥರೇ ಪೋಷಣೆ ಮಾಡಿದ್ದಾರೆ. ಅವನ ಮೇಧಾಶಕ್ತಿ, ಅವನ ವಿದ್ಯೆ, ಅವನ ಮಾತು, ಅವನ ವಿನಯ, ಅವನ ಗಾಂಭೀರ್ಯ ಎಂಥ ಅದ್ಭುತ. ಕೊಟ್ಟರೆ ಸನ್ಯಾಸ ದೀಕ್ಷೆ ಇಂಥವ್ರು ಕೊಡಬೇಕು ಅಂತ ಹಾಗಿದ್ದಾರೆ ಯತಿರಾಜರು. ಇಷ್ಟಾಗಿ ಆಶ್ಚರ್ಯ ನೋಡಿ ಯತಿರಾಜರಿಗೆ ಒಮ್ಮೆ ಅನ್ನಿಸ್ತಂತೆ. ಗೊತ್ತಾಯಿತು, ಅಯ್ಯೋ ನನಗೆ ಸನ್ಯಾಸ ದೀಕ್ಷೆ ಕೊಡಬೇಕು ಅಂತ ಬ್ರಹ್ಮಣ್ಯ ತೀರ್ಥರಿದ್ದಾರೆ, ನಾನು ಆಶ್ರಮ ಬಿಟ್ಟು ಹೋಗ್ಬಿಡ್ತೀನಿ, ನನ್ನ ತಂದೆ ತಾಯಿ ಬಳಿ ಹೋಗ್ಬಿಡ್ತೀನಿ ಅಂತ ಮಧ್ಯಾಹ್ನ ಯಾರಿಗೂ ಹೇಳ್ದೇನೆ ಎಸ್ಕೇಪ್ ಅಂತಾನೆ ಹೊರಗಡೆ ಬಂದೇ ಬಿಟ್ರಂತೆ. ಅಯ್ಯೋ, ಯತಿರಾಜರ ಕಥೆನೂ ಈಗ ಬೇಡ, ನಾನು ಇಲ್ಲಿರೋದು ಅಂತ ಓಡ್ ಬಂದುಬಿಟ್ಟಿದ್ದಾರೆ. ಓಡ್ ಬರಬೇಕಾದ್ರೆ ಏನಾಯಿತು, ಬಿಸಿಲು ಬಾಯಾರಿಕೆ ಆಗಿಬಿಟ್ಟಿದೆ. ನೀರು ಎಲ್ಲಿ ಸಿಗತ್ತೋ ಅಂತ ಹುಡ್ಕೊಂಡು ಬಂದಿದ್ದಾರಂತೆ ಯತಿರಾಜರು. ಹುಡ್ಕೊಂಡು ಬಂದು ಒಂದು ಆಲದ ಮರ ಕಾಣ್ತಂತೆ. ಆಲದ ಮರದ ಕೆಳಗಡೆ ಕೂತ್ರಂತೆ. ಶ್ರಮ ಸ್ವಲ್ಪ ಹೋಗ್ರಿ ಅಂತ ಒಂದು ವಿಶ್ರಾಂತಿ ಆಲದ ಮರಕ್ಕೆ ಒರ್ಕೊಂಡು ಇದ್ದಾರೆ. ತಂಪಾಗಿದೆ, ನಿದ್ರೆ ಬಂದ್ಬಿಟ್ಟಿದೆಯಂತೆ. ನಿದ್ರೆ ಬಂದ ಮೇಲೆ ಶುರುವಾಯ್ತು ನೋಡಿ, ಇವ್ರು ವಾಪಸ್ ತಂದೆ ತಾಯಿ ಹತ್ರ ಬರೋದೇ ಇಲ್ಲ. ಹಾಗೆ ಅಲ್ಲಿಂದನೇ ಮತ್ತೆ ಬ್ರಹ್ಮಣ್ಯ ತೀರ್ಥರ ಕಡೆನೆ. ದೇವರ ವ್ಯಾಪಾರ ಹೇಗೆ ಅಂದರೆ, ನಿದ್ರೆ ಮಾಡಿದಾಗ ಒಂದು ಕನಸು ಬಿತ್ತಂತೆ ಯಾರಿಗೆ? ಯತಿರಾಜರಿಗೆ. ಏನು ಕನಸು ಅಂದರೆ, ಅದು ಆಲದ ಎಲೆ ಮೇಲೆ ಆಕಾಶ ಮಾರ್ಗದಿಂದ ಗರುಡ ದೇವರ ಮೇಲೆ ಕೂತು ದೇವರು ಬರ್ತಾ ಇದ್ದಾನಂತೆ ಲಕ್ಷ್ಮೀದೇವಿ ಜೊತೆಗೆ. ಕೋಟ್ಯಾನುಕೋಟಿ ದೇವತೆಗಳು ಆ ಕಡೆ ಈ ಕಡೆ ಇದ್ದಾರೆ, ನಮಸ್ಕಾರ ಮಾಡ್ತಾ ಇದ್ದಾರೆ ಕೈ ಜೋಡಿಸಿ. ಋಷಿಗಳೆಲ್ಲ ಸ್ತೋತ್ರ ಮಾಡ್ತಾ ಇದ್ದಾರೆ. ಭಗವಂತ ಮೆಲ್ಲಕ್ಕೆ ಕಿರೀಟ ಹಾಕೊಂಡು ತೂಗ್ತಾ ಇದ್ದಾರಂತೆ. ಅಹೋ ಅಹೋ, ಚೆನ್ನಾಗಿ ಮಾಡ್ತಾ ಇದ್ದಾರೆ ಸ್ತೋತ್ರ ಅಂತ. ಯತಿರಾಜನ ಹತ್ರ ಬರ್ತಾರಂತೆ. ನೀನು ಯಾರು, ಯಾಕೆ ಬಂದಿದ್ದೀ ಇಲ್ಲಿ ಅಂತ ಕೇಳ್ತಾರಂತೆ. ಸಾಕ್ಷಾತ್ ದೇವರೇ ಯತಿರಾಜರನ್ನ. ಕೇಳಿದ ಮೇಲೆ ಇವನು ಮಾತಾಡ್ತಾನೆ ಯತಿರಾಜ, ನನ್ನ ಪರಿಚಯ ಹೀಗೆ. ಸರಿ, ಆಮೇಲೆ ನಿನ್ನ ಸ್ವರೂಪ ಏನು, ನೀನು ಯಾರು ಮೂಲತಃ ಎಲ್ಲ ಭಗವಂತ ತಿಳಿಸ್ತಾನಂತೆ.
ಅವ್ರಿಗೆ ತಮ್ಮ ಸ್ವರೂಪ ಆಗ ಗೊತ್ತಾಯ್ತಂತೆ ಯತಿರಾಜರಿಗೆ. ನಾನು ಯಾರು ಅಂತ ಗೊತ್ತಾಯಿತು. ಕಣ್ಣಿಂದ ನೀರು ಬರ್ತಾ ಇದೆಯಂತೆ. ಹೇಗೆ ಅಂದರೆ ಅದು ಬೆವರಿಳಿತಾ ಇದೆಯಂತ ಅವ್ರಿಗೆ. ಗಾಬರಿ, ನಿದ್ರೆಯಲ್ಲಿ ಏನಾರು ಒಂದು ಕೆಟ್ಟ ಘಟನೆ ನೋಡಿದ್ರೆ ಗಾಬರಿ ಆಗುತ್ತಲ್ಲ, ಅದು ಬೇರೆ. ಇದು ಒಳ್ಳೆಯ ಘಟನೆ ನೋಡಿ ಗಾಬರಿ ಆಗ್ತಾ ಇದೆ. ಕಣ್ಣಿನಿಂದ ಆನಂದ ಬಾಷ್ಪ ಹರಿತಾ ಇದೆ, ಮೈಯೆಲ್ಲ ರೋಮಾಂಚನ ಆಗ್ತಾ ಇದೆ. ಎದ್ರಂತೆ, ತಕ್ಷಣ ಎಚ್ಚರ ಆಯಿತು. ಕನಸನ್ನು ದೇವರೇ ಬಂದು ಅಪ್ಪಣೆ ಕೊಟ್ಟಾಯ್ತು, ಇನ್ನೇನು ಕಥೆ, ನಾನು ಈಗಲೇ ಸನ್ಯಾಸ ಸ್ವೀಕಾರ ಮಾಡ್ತೀನಿ ಅಂತ ದೃಢ ನಿರ್ಧಾರ ಮಾಡಿಕೊಂಡೇ ಬಿಟ್ರು ಯತಿರಾಜರು. ತಾವು ಕಮಂಡಲುವಿನಲ್ಲಿ ನೀರನ್ನು ಇಟ್ಕೊಂಡಿದ್ರು, ಅದನ್ನ ಮುಖ ತೊಳ್ಕೊಂಡ್ರಂತೆ. ಗುರುಗಳ ಬಳಿ ವಿನಯದಿಂದ ಓಡಿ ಬಂದ್ರಂತೆ. ಯಾವ ಆಶ್ರಮದಿಂದ ಓಡಿ ಬಂದಿದ್ರೋ ಮಧ್ಯಾಹ್ನದ ಹೊತ್ತು, ಒಂದು ಆಲದ ಮರದ ಕೆಳಗಡೆ ಕೂತು ಕನಸು ಬಿತ್ತು, ವಾಪಸ್ ಓಡಿ ಬಂದರು ನಾನು ಸನ್ಯಾಸ ತಗೊತೀನಿ ಅಂತ. ಬಂದು ಗುರುಗಳ ಬಳಿ ಪ್ರಾರ್ಥನೆ ಮಾಡಿದ್ದಾರೆ. ಆ ಪ್ರಕಾರವಾಗಿ ಸ್ವಪ್ನ ಸೂಚನೆ ಥರ ಇದ್ದು ಸ್ವಲ್ಪ ದಿವಸಗಳ ಕಾಲ ಆದಮೇಲೆ ಪ್ರಾರ್ಥನೆಯನ್ನು ಮಾಡಿಕೊಂಡಂತೆ ಯತಿರಾಜನಿಗೆ ಸನ್ಯಾಸ ದೀಕ್ಷೆಯನ್ನು ಕೊಡಬೇಕು ಅಂತ ಬ್ರಹ್ಮಣ್ಯ ತೀರ್ಥರು ತಾವು ಮನಸ್ಸನ್ನು ಮಾಡಿದ್ದಾರೆ. ತಿಥಿ, ವಾರ, ನಕ್ಷತ್ರ, ಲಗ್ನ ಎಲ್ಲ ಸರಿಯಾದ ಸಮಯ, ಆ ಸರಿಯಾದ ಸಮಯಕ್ಕೆ ಅವರಿಗೆ ದೀಕ್ಷೆಯನ್ನು ಕೊಟ್ಟು ವ್ಯಾಸತೀರ್ಥರು ಅಂತ ನಾಮಕರಣವನ್ನು ಮಾಡಿದ್ದಾರೆ. ಹೀಗೆ ಬ್ರಹ್ಮಣ್ಯ ತೀರ್ಥರ ಶಿಷ್ಯರು ವ್ಯಾಸತೀರ್ಥರು, ವ್ಯಾಸರಾಜರು. ತಾವು ವ್ಯಾಸತೀರ್ಥರಾಗಿ ಜಗತ್ತಿಗೆ ಸಿಕ್ಕಿದ್ದು ಅಂತಂದರೆ ಅದು ಬ್ರಹ್ಮಣ್ಯ ತೀರ್ಥರ ಅನುಗ್ರಹದಿಂದ. ಎಷ್ಟಂದರೆ ವೈಭವ, ಯಾವಾಗ ವ್ಯಾಸರಾಜರಾಗಿ ಅವರು ಸಂಚಾರ ಮಾಡಿದ್ರಲ್ಲ, ಎಲ್ಲರೂ ಮಾತಾಡ್ಕೊಳ್ತಾ ಇದ್ರಂತೆ. ಏನಂತ, ಇವರು ಬ್ರಹ್ಮಣ್ಯ ತೀರ್ಥರ ಜೊತೆಗಿರೋಂಥ ಸ್ವಾಮಿಗಳು ಅಂತ. ಪರಿಚಯ ಮಾಡಿಕೊಂಡಿದ್ದೇ ಹಾಗೆ ಅಂತೆ. ವ್ಯಾಸರಾಜರ ಪರಿಚಯ ಆಗಿದ್ದು ಅಥತಸ್ಯ ಗುರುಪಕಂಠ ಭಾಜೋ ವಿಶದಾ ವ್ಯಾಸಯತೀಶ್ವರಸ್ಯ ಕೀರ್ತಿ ತರಸಾಭಿಯಯೌ ದಿಗಂತ ಭೂಮಿಂ ಕಲಶಾಂಭೋ ನಿಧಿ ನಿರ್ಜಿಗೀಷದೇವ. ದಿಕ್ಕುಗಳಿಗೆ ವ್ಯಾಸರಾಜರ ಕೀರ್ತಿ ಹಬ್ತಾ ಇದೆ. ಬ್ರಹ್ಮಣ್ಯ ತೀರ್ಥರ ಒಡನಾಟ ಇರೋ ಸ್ವಾಮಿಗಳು ಇವರು ಅಂತ. ಅಂದರೆ ವ್ಯಾಸರಾಜರ ಪರಿಚಯನೇ ಜಗತ್ತಿಗಾಗಿದ್ದು ಬ್ರಹ್ಮಣ್ಯ ತೀರ್ಥರಿಂದ, ಬೆಳೆದದ್ದು ಬ್ರಹ್ಮಣ್ಯ ತೀರ್ಥರಿಂದ, ಪೋಷಣೆಗೊಂಡಿದ್ದು ಬ್ರಹ್ಮಣ್ಯ ತೀರ್ಥರಿಂದ, ವಿದ್ಯೆ ಸಿಕ್ಕಿದ್ದು ಎಲ್ಲ ಆಗಿದ್ದು ಕೂಡ ಅದೇ ಬ್ರಹ್ಮಣ್ಯ ತೀರ್ಥರಿಂದ. ಶ್ರೀಪಾದರಾಜರ ಬಳಿ ಹೋಗಿದ್ದು ಬ್ರಹ್ಮಣ್ಯ ತೀರ್ಥರ ಚಿಕ್ಕಪ್ಪನ ಮಗ ಯಾರು, ಶ್ರೀಪಾದರಾಜರು ಅಂದರೆ ಪೂರಾಶ್ರಮದಲ್ಲಿ. ಅಂಥ ಚಿಕ್ಕಪ್ಪನ ಮಗನ ಬಳಿ ವಿದ್ಯೆಗೆ ಅಂತ ಅಭ್ಯಾಸಕ್ಕೆ ಬಿಡ್ತಾರೆ. ಅಲ್ಲೂ ವ್ಯಾಸತೀರ್ಥರು ಶ್ರೀಪಾದರಾಜರ ಬಳಿ ಇದ್ದು ಅಧ್ಯಯನ ಮಾಡ್ತಾರೆ. ಹೀಗೆ ಬ್ರಹ್ಮಣ್ಯ ತೀರ್ಥರ ಪಾತ್ರ ಬಹಳ ದೊಡ್ಡದು. ವ್ಯಾಸರಾಜರ ಜನ್ಮದ ವಿಷಯದ ಬಗ್ಗೆ ಅಂತೂ ಅತೀವ ದೊಡ್ಡದಾಗಿ ಒಂದು ವಿಚಿತ್ರವಾದ ಮಹಿಮೆನೆ. ಅಂಥ ಈ ಬ್ರಹ್ಮಣ್ಯ ತೀರ್ಥರ ಮಹಿಮೆ ತುಂಬ ದೊಡ್ಡದು. ಯಾರಾದರೂ ರೋಗ ಇತ್ತ, ಅವನು ಕುಂಟನ, ಕುರುಡನ, ಏನಾಗಿರಲಿ, ಕುಷ್ಠರೋಗ ಬಂದಿದೆಯಾ, ನೀವು ಬ್ರಹ್ಮಣ್ಯ ತೀರ್ಥರ ಸೇವೆ ಮಾಡಿ ನಮಗೆ ಪರಿಹಾರ ಆಗುತ್ತೆ. ಅಷ್ಟೇ ಅಲ್ಲ, ಮೂರ್ಛೆ ಬಂದಿದೆಯಾ, ಮಕ್ಕಳಿಲ್ವಾ, ಏನು ಬೇಕು ನಿಮಗೆ ಎಲ್ಲ ಆಗುತ್ತೆ, ಸಂತಾನ ಭಾಗ್ಯ ಸಿಗತ್ತೆ. ಬ್ರಹ್ಮಣ್ಯ ತೀರ್ಥಾಯ ನಮಃ ಹೇಳಬೇಕಾದ ಮಂತ್ರ ಇಷ್ಟೇ, ಓಂ ಬ್ರಹ್ಮಣ್ಯ ತೀರ್ಥಾಯ ನಮಃ, ಓಂ ಬ್ರಹ್ಮಣ್ಯ ತೀರ್ಥರಿಗೆ ನಮಸ್ಕಾರ. ಜಪ ಮಾಡಿ, ಈ ಮಂತ್ರ ಜಪ ಮಾಡಿ, ಯಾರ ಮೇಲೆ ಅವ್ರು ಪ್ರೋಕ್ಷಣೆ ಮಾಡಿ, ಅವ್ರಿಗಿರೋ ದೃಷ್ಟಿದೋಷ ಇರಲಿ, ಪಿಶಾಚಾದಿ ಬಾಧೆನೇ ಹೋಗುತ್ತೆ. ಅಷ್ಟೇ ಅಲ್ಲ, ಬ್ರಹ್ಮಣ್ಯ ತೀರ್ಥರ ವೃಂದಾವನಕ್ಕೆ ಪಂಚಾಮೃತ ಅಭಿಷೇಕವನ್ನು ಮಾಡಿಸಿ ಸಮಸ್ತ ಅಭೀಷ್ಟ ಪ್ರಾಪ್ತಿ. ಅವ್ರ ಮುಂದೆ ಸಾಲು ದೀಪ ಹಚ್ಚಿ ನಿಮಗೆ ದೇವರ ಅನುಗ್ರಹ ಆಗುತ್ತೆ. ದೃಢಭಕ್ತಿನ ಮಾಡಿ. ಇದೆಲ್ಲ ಮಾಡಬೇಕಾಗಿದ್ದೇನು, ಪ್ರಾತಃ ಕಾಲ ಬೆಳಗಿನ ಜಾವ ಬೇಗ ಎದ್ದು ಮಾಡಬೇಕು. ಬ್ರಹ್ಮಣ್ಯ ತೀರ್ಥರ ಉತ್ತಮ ಮಂತ್ರ ಜಪ ಮಾಡಿ, ಪ್ರದಕ್ಷಿಣೆ ನಮಸ್ಕಾರ ಹಾಕಿ, ಮಧ್ಯಾಹ್ನ ಸ್ನಾನ ಮಾಡಿ, ಮತ್ತೆ ಬ್ರಹ್ಮಣ್ಯ ತೀರ್ಥರಿಗೆ ಅರ್ಪಣೆ ಮಾಡಿದ ಆ ಭಗವಂತನ ನೈವೇದ್ಯ ಅದನ್ನೇ ಸ್ವೀಕಾರ ಮಾಡಿ, ಹೀಗೆ ದಿನ ಕಳೀರಿ, ಯಾಕೆ ಅನುಗ್ರಹ ಆಗಲ್ಲ ಅಂತಾರೆ. ಇದೆಲ್ಲ ಶ್ರೀನಿವಾಸ ತೀರ್ಥರು ಅಂತ ಇವರು ರಚನೆ ಮಾಡಿದ ಬ್ರಹ್ಮಣ್ಯ ತೀರ್ಥ ವಿಜಯದಲ್ಲಿ ಬಂದ ಶ್ಲೋಕಗಳು. ಹೀಗೆ ಬ್ರಹ್ಮಣ್ಯ ತೀರ್ಥರನ್ನು ಕೊಂಡಾಡಿದವರು ಕೂಡ ಬಹಳಷ್ಟು ಮಂದಿ. ಅವ್ರನ್ನ ಕೊಂಡಾಡಿದವರು ಇಂಥವ್ರು ಇಲ್ಲ ಅಂತಿಲ್ಲ. ಅಷ್ಟು ವಿಶೇಷವಾಗಿ ಬ್ರಹ್ಮಣ್ಯ ತೀರ್ಥರ ಸ್ತೋತ್ರವನ್ನು ಮಾಡಿದವರಿದ್ದಾರೆ. ಅದರಲ್ಲೂ ಅವರ ಚರಿತ್ರೆಗಳನ್ನೆಲ್ಲ ವರ್ಣಿಸೋದಿದೆ ತುಂಬ. ಒಂದು ಮಾತು ಏನಂದರೆ, ನರಸಿಂಹದೇವರ ವರದಿಂದ ಜನಿಸಿದ ವರಪುತ್ರ ಮಣಿ ನೀನು, ವರದ ನೀನು, ಪುರುಷೋತ್ತಮಾರ್ಯರು ಪೋಷಿಸಿ ಬೆಳೆಸಿದ ಪರಮಹಂಸನು ನೀನು, ಪ್ರಾಜ್ಞ ನೀನು ಅಂತೆಲ್ಲ ವರ್ಣಿಸ್ತಾ, ಚಂದ್ರಿಕಾಚಾರ್ಯರ ಸಲಹಿದ ಗುರು ನೀನು, ರಾಮಾರ್ಯ ಸುತ ನೀನು, ರವಿಯು ನೀನು ಅಂತ ಹೇಳ್ತಾ, ಎಲ್ಲ ನವಗ್ರಹಗಳ ಬಾಧೆ ಪರಿಹಾರ ಆಗಬೇಕು ಅಂದರೆ ಬ್ರಹ್ಮಣ್ಯ ತೀರ್ಥನ ಹಿಡಿಬೇಕಂತ. ಯಾಕೆಂದರೆ ರವಿ, ಸೂರ್ಯ, ಎಲ್ಲ ನವಗ್ರಹಗಳಲ್ಲಿ ಶ್ರೇಷ್ಠ ರವಿ.
ನೀನು ಬುಧ ಅಂತೆ ಬ್ರಹ್ಮಣ್ಯ ತೀರ್ಥರಿಗೆ, ನೀವು ಬುಧರು ಅಂತ. ಯಾಕೆ? ಜ್ಞಾನಿಗಳಲ್ಲಿ ನೀವೇ ತಾನೆ ಬುಧ ಸ್ಥಾನ. ಚಂದ್ರಮ ಮುನಿಗಳಿಗೆಲ್ಲ ತಂಪು ನೀಡ್ತೀರಿ, ಆದರೆ ನೀವೇ ಚಂದ್ರ. ರಾಜ ಗುರುವಿಗೆ ಗುರು, ನೀವು ರಾಜ ಗುರುಗಳಿಗೂ ಗುರು ಅಲ್ಲ, ಅಂದರೆ ವ್ಯಾಸರಾಜರಿಗೆ ಗುರು ಅಲ್ವಾ, ಅದರಿಂದ ಗುರುಗ್ರಹ ನೀವೇ. ಇನ್ನು ಆಕಾಶದಲ್ಲಿ ಸಂಚರಿಸುವ ಸೂರ್ಯ ಅದು ನೀವೇ. ಬ್ರಹ್ಮಣ್ಯ ತೀರ್ಥರ ವೃಂದಾವನದ ಮೇಲೆ ಏನಿದೆ? ಖಾಲಿ ಜಾಗ, ಅಲ್ಲಿ ಮೇಲೆ ಏನು ಶೀಟ್ ಏನಿಲ್ಲ, ನೇರವಾಗಿ ಸೂರ್ಯನ ಕಿರಣಗಳು ಅಲ್ಲಿ ಬೀಳ್ತಾ ಇರುತ್ತೆ, ಸೂರ್ಯಾಂಶ ಸಂಭೂತ ಅಂತ. ಇಂಥ ಶ್ರೀಮದ್ ಅಬ್ಬೂರು ಪುರವಾಸ ಅಂತ ಅಬ್ಬೂರಿನಲ್ಲಿ ವಾಸ ಮಾಡಿರುವಂಥ ಆ ಬ್ರಹ್ಮಣ್ಯ ತೀರ್ಥರ ಅನುಗ್ರಹ. ಕಂಸಧ್ವಂಸಿ ಪದಾಂಭೋಜ ಸಂಸಕ್ತೋ ಹಂಸ ಪುಂಗವ ಬ್ರಹ್ಮಣ್ಯ ಗುರುರಾಜಾಖ್ಯೋ ವರ್ತತಾಂ ಮಮ ಮಾನಸೆ. ನನ್ನ ಮನಸ್ಸಿನಲ್ಲಿ ಬ್ರಹ್ಮಣ್ಯ ತೀರ್ಥರು ನೆಲೆಸಲಿ. ಹಂಸ ಪುಂಗವ, ಹಂಸ ಪಕ್ಷಿ ಬಿಳಿಗಿರುತ್ತೆ, ಶುಭ್ರ, ಹಾಗೆ ವೈರಾಗ್ಯದಿಂದ ಕಂಗೊಳಿಸ್ತಾ ಇರುವಂಥ ಕಂಸ ಧ್ವಂಸಿ ಪದ ಅಂಭೋಜ ಸಂಸಕ್ತಃ. ಕಂಸನ ಧ್ವಂಸ ಮಾಡಿದ ಕೃಷ್ಣನ ಪಾದಾರವಿಂದಗಳಲ್ಲಿ ಆ ಕೃಷ್ಣ ಏನಿದ್ದಾನೆ ಗೋಪಾಲಕೃಷ್ಣನ ಪಾದಾರ ವಿಂದಗಳಲ್ಲಿ, ವೇಣುಗೋಪಾಲಕೃಷ್ಣ ಏನಿದ್ದಾನೆ ಅವನ ಪಾದಾರ ವಿಂದಗಳಲ್ಲಿ ಸದಾ ಇವರು ಭಜನೆಯನ್ನು ಮಾಡ್ತಾ ಇರೋರು, ಆರಾಧನೆ ಮಾಡ್ತಾ ಇರೋರು. ಇಂಥ ಭಾಸ್ಕರ ಆರೋಗ್ಯವನ್ನು ನೀಡೋದಿಲ್ವೇನು? ಭಾಸ್ಕರ ಅನುಗ್ರಹವನ್ನು ಮಾಡೇ ಮಾಡ್ತಾರೆ. ಆರೋಗ್ಯಂ ಭಾಸ್ಕರಾದಿಚ್ಛೇತ್ ಅಂತ. ಇನ್ನೊಂದು ಮಾತು, ಅಂದು ಬ್ರಹ್ಮಣ್ಯ ತೀರ್ಥರಿಗೆ ಬದರಿಯಲಿ ಮುದದಿಂದಲಿ ನರನಾರಾಯಣರು ಕಂದನ್ನ ಕೊಡುವೇನೆಂದು ಭಿಕ್ಷೆಯ ನೀಡೆ ತಂದೆ ಮಧ್ವೇಶ ದಿನ ದಯವಿರಲಿ ಎಂದು ಅಂತ. ಅಂದರೆ ಅವ್ರಿಗೆ ಅಲ್ಲಿ ಬದರಿನಾರಾಯಣ ಕ್ಷೇತ್ರಕ್ಕೆ ಹೋದಾಗ ಅವ್ರಿಗೆ ಗೊತ್ತಾಯಿತು. ಅದರ ವರ್ಣನೆಯನ್ನು ಮಾಡ್ತಾರೆ. ಮುದದಿಂದಲಿ ನರನಾರಾಯಣ ನಿನಗೆ ಕಂದನ್ನ ಕೊಡ್ತೀನಿ, ಒಳ್ಳೆ ಶಿಷ್ಯನನ್ನು ಕೊಡ್ತೀನಿ ಅಂತ ಅಲ್ಲೇ ಅನುಗ್ರಹವನ್ನು ಮಾಡಿಬಿಟ್ಟಿದ್ದಾರೆ. ತಂದೆ ತಾಯಿಗೆ ಆನಂದವಾಗಲು ಗರ್ಭ ಅಂದು ಶಿಶು ಜನಿಸುವ ಸಮಯದಲ್ಲಿ ಅಂದು ಬ್ರಹ್ಮಣ್ಯ ತೀರ್ಥ ಮುನಿಗಳಿಗೊರೆಯೇ ಕಂದಗ ಹರಿವಾಣದಲ್ಲಿ ಜನನವಾಗಲಿ ಎಂದು ಮುಂದೆ ವ್ಯಾಸರಾಜರ ವರ್ಣನೆ ಎಲ್ಲ ಚಿನ್ನದ ಹರಿವಾಣದಲ್ಲಿ ಕರ್ಕೊಂಡು ಹೋಗಿದ್ದು ಅದು ಇದು ಎಲ್ಲವನ್ನ ಈ ವರ್ಣಿಸ್ತಾ ಹೋಗ್ತಾರೆ. ಪುರಂದರದಾಸರ ಪದ್ಯದಲ್ಲಿ ಹೀಗೆ ಆ ಬ್ರಹ್ಮಣ್ಯ ತೀರ್ಥರ ವಿಶಿಷ್ಟವಾದ ಆ ಅನುಗ್ರಹ ಹೇಗಾಯಿತು ಅನ್ನೋದನ್ನು ವರುಷ ಸಪ್ತದಿ ವ್ಯಾಸೇಂದ್ರಗೆ ತುರಿಯವ ಹರುಷದಿಂ ಬ್ರಹ್ಮಣ್ಯ ತೀರ್ಥರು ಕೊಡಲು. 7ನೇ ವಯಸ್ಸಿಗೆ ವ್ಯಾಸರಾಜರಿಗೆ ದೀಕ್ಷೆ ಕೊಡ್ತಾರೆ. ಕರದಲ್ಲಿ ದಂಡ ಕಮಂಡಲವ ಧರಿಸಿ ಗುರುಗಳ ಚರಣಕ್ಕೆ ಎರಗಿದರೆಂದು. ಆಗ ಕೈಯಲ್ಲಿ ದಂಡ ಒಂದು ಕಡೆ ಕಮಂಡಲು ಬಂದಿದೆ, ವ್ಯಾಸತೀರ್ಥರಿಗೆ ನಮಸ್ಕಾರ ಮಾಡಿದ್ದಾರೆ ಎನ್ನುವ ಒಂದು ವರ್ಣನೆ. ಇಂಥ ಬ್ರಹ್ಮಣ್ಯ ತೀರ್ಥರ ಸ್ತೋತ್ರ ಬಗ್ಗೆ ಬರ್ತಾ ಒಂದು ಮಾತು. ಶ್ರೀಮಧ್ವ ಮುನಿ ವಂಶಾಬ್ಧಿ ಚಂದ್ರಾಯಿತ ನಿಜಾಕೃತಿ ಜಯಧ್ವಜಕರಾಬ್ಜೋತ್ಥ ಪುರುಷೋತ್ತಮ ಪುತ್ರಕಃ. ಪುರುಷೋತ್ತಮ ತೀರ್ಥರ ಪುತ್ರಕ, ವರಪುತ್ರ ಇವರು. ವಾದೀಂದ್ರ ಕುಂಭದಲನೆ ಬ್ರಹ್ಮಣ್ಯ ಯತಿರಾಟ್ ಗಜ. ಇದೊಂದು ಆನೆ ಅಂತೆ ಬ್ರಹ್ಮಣ್ಯ ತೀರ್ಥರು. ವಾದಿ ಇಂದ್ರ, ಕುಂಭದಲನೆ. ಬ್ರಹ್ಮಣ್ಯ ಯತಿಗಳು ಹೇಗಿದ್ದಾರೆ ಅಂತಂದ್ರೆ ಸಿಂಹದ ಥರನೂ ಇದ್ದಾರೆ, ಆನೆ ಥರನೂ ಇದ್ದಾರೆ. ಸಿಂಹ ಹೋಗಿ ಆನೆಯ ಕುಂಭಸ್ಥಳ ಸೀಳು ಹಾಕಿ ಸೋಲಿಸುತ್ತೆ, ಹಾಗೆ ಇವರು ಕೂಡ ಹಾಗೇ ಇದ್ದಾರೆ. ಇಂಥ ಇವರನ್ನು ಹೇಗೆ ಪ್ರಾರ್ಥಿಸಬೇಕು ಅಂದರೆ ಬ್ರಹ್ಮಣ್ಯ ಗುರುರಾಜಾಯ ನಮೋ ಜ್ಞಾನ ನಿವಾರಿಣೆ ನಮೋ ನಮೋ ವ್ಯಾಸರಾಜ ಗುರವೇ ಖಿಲ ಸಂಪದೆ. ವ್ಯಾಸರಾಜರನ್ನ ಬ್ರಹ್ಮಣ್ಯ ತೀರ್ಥರ ಶಿಷ್ಯರು ನೆನಪಿಸ್ಕೊಳ್ಬೇಕು. ಬ್ರಹ್ಮಣ್ಯ ತೀರ್ಥರನ್ನ ವ್ಯಾಸರಾಜರ ಗುರುಗಳಾದ ನಿಮಗೆ ನಮಸ್ಕಾರ ಅನ್ಬೇಕು. ಸಂತೋಷ. ಬ್ರಹ್ಮಣ್ಯ ತೀರ್ಥರಿಗೆ ವ್ಯಾಸರಾಜರ ನೆನಪಿಸ್ಕೊಂಡ್ರೆ ಸಂತೋಷ, ವ್ಯಾಸರಾಜರಿಗೆ ಬ್ರಹ್ಮಣ್ಯ ತೀರ್ಥ ನೆನಪಿಸ್ಕೊಂಡ್ರೆ ಸಂತೋಷ. ಆ ಬೃಂದಾವನಕ್ಕೆ ಪ್ರದಕ್ಷಿಣೆ ಬರ್ತಾ ಇದೆ, ತೀರ್ಥಯಾತ್ರೆಯ ಫಲ. ಇಂಥ ಬ್ರಹ್ಮಣ್ಯ ತೀರ್ಥರನ್ನ ಧ್ಯಾಯಾಮಿ ಕಾಷಾಯ ಸುಶೇಲ ಮೀಢ್ಯಂ ಧ್ಯಾಯಂತಮಂತ ಖಲು ವಿಠ್ಠಲಂ ತಂ ಬ್ರಹ್ಮಣ್ಯ ತೀರ್ಥಂ ವರಬೋಧಮುದ್ರಂ ವೃಂದಾವನಸ್ಥಂ ರವಿತುಲ್ಯ ಮೂರ್ತಿ. ವೃಂದಾವನದ ಒಳಗಡೆ ಇರುವಂತಹ ಬ್ರಹ್ಮಣ್ಯ ತೀರ್ಥರು ಸೂರ್ಯನ ಥರ ಕಂಗೊಳಿಸ್ತಾ ಇದ್ದಾರೆ. ಇಷ್ಟಾರ್ಥ ಕೊಡಬೇಕು ಅಂತ ಕೈ ಎತ್ತಿಡಿದಿದ್ದಾರಂತೆ. ಮಂತ್ರಾಕ್ಷರ ಕೊಡ್ತೀನಿ, ನಿಮ್ಗೆ ಅನುಗ್ರಹ ಮಾಡ್ತೀನಿ ಅಂತ ಹೋಗಿ ಸೇವೆ ಮಾಡಿದರೆ ಸಾಕು, ತಕ್ಷಣ ಅಲ್ಲಿಂದ ಅನುಗ್ರಹವನ್ನು ಮಾಡ್ತಾರೆ. ಇಂಥ ಬ್ರಹ್ಮಣ್ಯ ತೀರ್ಥರ ಅನುಗ್ರಹವನ್ನು ವಿಶೇಷವಾಗಿ ನಾವು ಇವತ್ತಿನ ಆರಾಧನಾ ದಿವಸ ಅವರ ಬಗ್ಗೆ ಇರುವಂಥ ದೇವರನಾಮಗಳಲ್ಲಿ ಇದ್ದ ಸಂಕ್ಷಿಪ್ತವಾದ ಚಿಂತನೆ ಆಗಬಹುದು. ವಿಶೇಷವಾಗಿ ನನಗೆ ಕೊಟ್ಟ ವಿಷಯ ವ್ಯಾಸರಾಜರ ಜನನದಲ್ಲಿ ಬ್ರಹ್ಮಣ್ಯ ತೀರ್ಥರ ಪಾತ್ರ ಎಷ್ಟಿತ್ತು ಅಂತ, ಅದು ಬಗ್ಗೆ ತುಂಬ ಮುಖ್ಯ. ದೊಡ್ಡ ಮಹಾನುಭಾವ ಸಮಾಜಕ್ಕೆ ಬರಬೇಕು ಅಂದರೆ ಅದರ ಹಿನ್ನೆಲೆಯಾಗಿ ಬ್ರಹ್ಮಣ್ಯ ತೀರ್ಥರ ಅನುಗ್ರಹ ಎಷ್ಟಿತ್ತು ಅನ್ನೋದು ಬಹಳ ಮುಖ್ಯ. ತಾವೇ ನಿಂತು ಖುದ್ದಾಗಿ ವ್ಯಾಸರಾಜರು ಜನನ ಆಗೋ ಹಾಗೆ ಅನುಗ್ರಹವನ್ನು ಮಾಡಿದವರು ಬ್ರಹ್ಮಣ್ಯ ತೀರ್ಥರು. ಅಂಥ ಬ್ರಹ್ಮಣ್ಯ ತೀರ್ಥರ ಆರಾಧನಾ ಮಹೋತ್ಸವ ವಿಶೇಷವಾಗಿ ನಡಿಬೇಕು. ಅಂದು
ಅಂದರೆ ಬ್ರಹ್ಮಣ್ಯ ತೀರ್ಥರ ಆರಾಧನಾ ಮಹೋತ್ಸವ ನಡೀತಾ ಇದೆ. ಅವರ ಸ್ತೋತ್ರ, ಅವರ ಬಗ್ಗೆ ಇರುವಂಥ ಮಂತ್ರಗಳ ಪಠನ, ಅವರಿಗೆ ಸೇವೆ ಎಲ್ಲವನ್ನು ಮಾಡಿ ಎಲ್ಲರೂ ಅವರ ಅನುಗ್ರಹಕ್ಕೆ ಪಾತ್ರರಾಗಬೇಕು. ಯಾವ ಥರ ಭಾಗ್ಯ ಸಿಗಬೇಕು ಅದನ್ನೆಲ್ಲ ಭಾಗ್ಯವನ್ನು ದೊರಕಿಸಿಕೊಡುವಂಥವರು ಬ್ರಹ್ಮಣ್ಯ ತೀರ್ಥರು. ಇಂಥ ಬ್ರಹ್ಮಣ್ಯ ತೀರ್ಥರ ಕುರಿತಾಗಿ ಈ ಜ್ಞಾನ ಕಾರ್ಯಕ್ರಮ ನಡಿಬೇಕು ಅಂತ ನಾಗು ಶ್ರೀನಿವಾಸ್ ಇವರು ವಿಶ್ವ ವ್ಯಾಸರಾಜ ಭಕ್ತವೃಂದದ ಮುಖ್ಯಸ್ಥರು. ಅವರು ತಿಳಿಸಿದಂತೆ ಬ್ರಹ್ಮಣ್ಯ ತೀರ್ಥರ ಚಿಂತನೆಯನ್ನು ಇಷ್ಟು ಕಾಲ ನಾವು ನೋಡಿದ್ದೀವಿ. ಇಂಥ ಬ್ರಹ್ಮಣ್ಯ ತೀರ್ಥರ ಅನುಗ್ರಹ ಅವರಿಗೆ ವಿಶೇಷವಾಗಿ ಆಗಲಿ. ಅವರು ಅನೇಕ ವರ್ಷಗಳಿಂದ ಈ ತರಹದ ಅನೇಕ ಧಾರ್ಮಿಕ ಕಾರ್ಯಕ್ರಮಗಳನ್ನು ಆಯೋಜಿಸ್ತಾ ಇರ್ತಾರೆ. ಅವರಿಗೆ ವಿಶೇಷವಾಗಿ ಶ್ರೀ ವ್ಯಾಸರಾಜರ ಹಾಗೂ ಶ್ರೀ ಬ್ರಹ್ಮಣ್ಯ ತೀರ್ಥರ, ಶ್ರೀಪಾದರಾಜರ, ಮಧ್ವಾಚಾರ್ಯರ ಹಾಗೆ ಎಲ್ಲ ಇವರು ಅರ್ಚಿಸಿದ ಆ ಭಗವತ್ ಪ್ರತಿಮೆಗಳಲ್ಲಿ ಸನ್ನಿಹಿತನಾಗಿರೋ ಆ ದೇವರ ಲಕ್ಷ್ಮಿಯ ಅನುಗ್ರಹ ದೊರಕಲಿ ಅಂತ ಈ ಸಂದರ್ಭದಲ್ಲಿ ಪ್ರಾರ್ಥನೆ ಮಾಡ್ತಾ, ಹಾಗೆ ಈ ಉಪನ್ಯಾಸವನ್ನು ಕೇಳಿದ ನಿಮ್ಮೆಲ್ಲರಿಗೂ ವಿಶೇಷವಾಗಿ ಎಲ್ಲ ಮಹಾನುಭಾವರು, ವಿಶೇಷವಾಗಿ ಬ್ರಹ್ಮಣ್ಯ ತೀರ್ಥರು, ತದಂತರ್ಯಾಮಿಯಾದ ಮುಖ್ಯ ಪ್ರಾಣ, ತದಂತರ್ಯಾಮಿಯಾದ ಆ ಪರಮಾತ್ಮನ ಅನುಗ್ರಹ ವಿಶೇಷವಾಗಿ ದೊರೆಯಲಿ ಅಂತ ಈ ಸಂದರ್ಭದಲ್ಲಿ ಪ್ರಾರ್ಥನೆಯನ್ನು ಮಾಡ್ತಾ, ನನಗೂ ಕೂಡ ವಿಶೇಷವಾಗಿ ಬ್ರಹ್ಮಣ್ಯ ತೀರ್ಥರು, ತದಂತರ್ಯಾಮಿಯಾದ ಆ ಮುಖ್ಯ ಪ್ರಾಣ, ತದಂತರ್ಯಾಮಿಯಾದ ಆ ಪರಮಾತ್ಮ ಲಕ್ಷ್ಮೀ ಸಹಿತನಾದವನು ಅನುಗ್ರಹಿಸಲಿ ಅಂತ ಈ ಸಂದರ್ಭದಲ್ಲಿ ಪ್ರಾರ್ಥಿಸ್ತಾ ಈ ಎರಡು ಮಾತುಗಳನ್ನು ಅಸ್ಮತ್ ಗುರುವಂತರ್ಗತ, ವ್ಯಾಸತೀರ್ಥ ಗುರುವಂತರ್ಗತ, ಬ್ರಹ್ಮಣ್ಯ ತೀರ್ಥ ಗುರುವಂತರ್ಗತ, ಭಾರತೀಯ ರಮಣ ಮುಖ್ಯ ಪ್ರಾಣಾಂತರ್ಗತ ಶ್ರೀಮನ್ ಮೂಲ ಗೋಪಾಲಕೃಷ್ಣನಿಗೆ ಅರ್ಪಣೆಯನ್ನು ಮಾಡ್ತೇನೆ. ಶ್ರೀ ಕೃಷ್ಣಾರ್ಪಣಮಸ್ತು.